श्रेष्ठ महानुभावी महामानवतावादी ಭಕ್ತಿ ಭಂಡಾರಿ ಬಸವಣ್ಣನವರ ಅಡಿದಾವರೆಗಳಲ್ಲಿ ಬಂಧಿಸಿ ಸಮಕಾಲೀನ ಶ್ರೇಷ್ಠ ಶರಣೀಯರಲ್ಲಿ ಅಗ್ರಗಣ್ಯರಾದ ವೀರ ವಿರಾಗಿಣಿ ತತ್ವಸಿ ಕಾಮನಿ ಮಹಾದೇವಿಯಕ್ಕನವರ ಪರಮ ಪವಿತ್ರವಾದ ಪಾದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸುಕ್ಷೇತ್ರವಾಗಿರತಕ್ಕಂಥ ಈ ಗುಲಗಾಲ ಜಂಬಗೆಯ ಗ್ರಾಮದ ಕ್ಷೇತ್ರದ ಕ್ಷೇತ್ರಾಧಿಷ್ಠಾತೃ ದೇವತೆ ಸೋಮೇಶ್ವರರ ಅಡಿದಾವರೆಗಳಲ್ಲಿ ವಂದಿಸಿ ಮಾರುತೇಶ್ವರರಿಗೆ ನಮಸ್ಕರಿಸಿ ಈ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಲಿರುವ ಈ ನಾಡಿನ ಶ್ರೇಷ್ಠ ಪರಮ ಪೂಜ್ಯರು ಮಾತೃ ಹೃದಯಗಳು ಆಗಿರತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಲಿಂಗ ಮಹಾಸ್ವಾಮಿಗಳ ಅಡಿದಾವರೆಗಳಲ್ಲಿ ಅನಂತ ಕೋಟಿ ಭಕ್ತಿಯ ನಮನ ಕುಸುಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತಳಾದ ಮಹಾಮಾತೆ ಜಗನ್ಮಾತೆ ಈ ವಿಶ್ವಕ್ಕೆ ಆಧ್ಯಾತ್ಮದ ಮಾರ್ಗದರ್ಶನವನ್ನು ಮಾಡಿರತಕ್ಕಂಥ ಹೇಮರೆಡ್ಡಿಯ ಮಲ್ಲಮಾಂಬೆಯ ಪರಮ ಪವಿತ್ರವಾದ ಪಾದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಹೇಳಿ ಗ್ರಾಮದ ಎಲ್ಲ ಜಂಗಮ ಪುಂಗವರಿಗೆ ವಂದನೆಗಳನ್ನು ಹೇಳಿ ಈ ಗ್ರಾಮದ ಎಲ್ಲ ಸಮಾಜದ ಹಿರಿಯರಿಗೂ ವಂದನೆಗಳನ್ನು ಹೇಳಿ ಈ ಸಭಾಕಲ್ಪ ವೃಕ್ಷ ಮಂಟಪದಲ್ಲಿ ಸಮ್ಮಿಲಿತರಾಗಿರುವ ತಮ್ಮೆಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳನ್ನು ಹೇಳಿ ಆತ್ಮೀಯತೆ ಪುಣ್ಯ ಆತ್ಮರೇ, ಸುಕ್ಷೇತ್ರವಾಗಿರತಕ್ಕಂಥ ಈ ಗುಲಗಾಲ ಜಂಬಗೆಯ ಗ್ರಾಮದಲ್ಲಿ ಅನೇಕ ವರ್ಷಗಳ ಪರ್ಯಂತರವಾಗಿ ತಾವೆಲ್ಲರೂ ಪರಮಾತ್ಮನಿಗೆ ಸಂಬಂಧಿಯಾಗಲ್ಪಟ್ಟ ಮಹಾತ್ಮರ ಮಹಾನುಭಾವರ ಸಂತರ ಶರಣರ ಚರಿತಾಮೃತಗಳನ್ನು ನುಡಿಮುತ್ತುಗಳನ್ನು ತಾವೆಲ್ಲ ಈ ಹಿಂದೆ ಹೇಳ್ತಾ ಬಂದೆ. ಅಧಿಕರಣವಾಗಿ ಈ ವರ್ಷ ಒಬ್ಬ ಮಹಾನ್ ತಪಸ್ವಿ ಪಾರಮಾರ್ಥ ಲೌಕಿಕವೆರಡನ್ನೂ ಅನುಭವಿಸಿ ಈ ಭವಸಾಗರದಲ್ಲಿ ಬಿದ್ದು ತೊಳಲಾಡತಕ್ಕಂಥ ಜನರಿಗೆ ಮುಕ್ತಿಯ ಮಾರ್ಗವನ್ನು ತೋರಿಸಿರತಕ್ಕಂಥ ಹೇಮರೆಡ್ಡಿಯ ಮಲ್ಲಮಾಂಬೆಯ ಪರಮ ಪವಿತ್ರವಾದ ಚರಿತ್ರೆಯನ್ನ ತಾವೆಲ್ಲ ಕೇಳ್ತಾ ಬಂದಿ. ಮಲ್ಲಮಾಂಬೆಯ ಈ ಚರಿತ್ರೆಯಿಂದ ನಾವು ಕಲಿಯಬೇಕಾಗಿರತಕ್ಕಂಥ ವಿಷಯಗಳು ಸಾವಿರಾರು ವಿಷಯಗಳು. ಹೆಜ್ಜೆ ಹೆಜ್ಜೆಗೂ ಮಲ್ಲಮಾಂಬೆಯನ್ನು ನಾವು ಅನುಸರಿಸಬೇಕು. ಆ ತಾಯಿಯ ಬದುಕನ್ನ, ಆ ತಾಯಿಯ ಇರುವಿಕೆಯನ್ನ, ಭಗವಂತನಲ್ಲಿರತಕ್ಕಂಥ ಭಕ್ತಿಯನ್ನ, ಜನರ ಜೊತೆಗೆ ಇರತಕ್ಕಂಥ ಒಳ್ಳೆಯ ಸಂಬಂಧವನ್ನ ನಾವೆಲ್ಲ ಆ ಮಲ್ಲಮಾಂಬೆಯ ಜೀವನ ದರ್ಶನವನ್ನು ನೋಡಿದಾಗ ಅಂತಹ ಬದುಕು ಇವತ್ತು ಎಲ್ಲ ಹೆಣ್ಣು ಮಕ್ಕಳಿಗೆ ಅಷ್ಟೇ ಅವಶ್ಯಕವಾಗಿರತಕ್ಕಂಥ. ಪ್ರತಿಯೊಬ್ಬರೂ ಒಳ್ಳೆಯತನವನ್ನು ಬಯಸ್ತಾರೆ, ಆದರೆ ಆ ನಿಟ್ಟಿನಲ್ಲಿ ನಡೆಯೋದು ಒಂದಿಷ್ಟು ಕೊರತೆ. ಹೇಮರೆಡ್ಡಿಯ ಮಲ್ಲಮಾಂಬೆಯ ಕಷ್ಟಗಳನ್ನು ನಾವು ಎನಿಸಿದಾಗ
ಲೆಕ್ಕವಿಲ್ಲದಷ್ಟು ಕಷ್ಟಗಳು. ಆ ಎಲ್ಲ ಕಷ್ಟಗಳನ್ನು ಸಂತೈಸಿ ಮಲ್ಲಮಾಂಬೆ ಬದುಕನ್ನ ಬದುಕಿ ಸಾಧಿಸಿ ತೋರಿಸ್ತಾಳಲ್ಲ, ಇದು ನಮ್ಮ ನಿಮ್ಮೆಲ್ಲರಿಗೆ ಮಾರ್ಗದರ್ಶನ. ಹೇಮರೆಡ್ಡಿ ಮಲ್ಲಮಾಂಬೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಗೋವುಗಳನ್ನು ಬಿಟ್ಟುಕೊಂಡು ಕಾಡಿನಲ್ಲಿ ಮನೆ ಮಾಡಿಕೊಂಡು ಇದ್ದರೂ ಕೂಡ ಕಾಡುವ ಜನ ಬಿಡ್ತಾ ಇಲ್ಲ. ಎಷ್ಟು ಕಾಡ್ತಾರಂತಂದ್ರೆ ಮಲ್ಲಮಾಂಬೆಗೆ ಎಂತಹ ಆಹಾರವನ್ನು ಕೊಡ್ತಾರೆ, ಎಂತಹ ಬಟ್ಟೆಯನ್ನು ಕೊಡ್ತಾರೆ. ಹೇಮರೆಡ್ಡಿ ಮಲ್ಲಮಾಂಬೆ ನಮ್ಮ ಹಾಗೆ ಬದುಕಬೇಕೆಂಬ ಬಯಕೆ ಆ ತಾಯಿದಿಲ್ಲ. ಆ ತಾಯಿ ತ್ಯಾಗಮಯವಾದ ಜೀವನವನ್ನು ನಡೆಸ್ತಾಳೆ. ಭೋಗಕ್ಕೆ ಪ್ರಾಮುಖ್ಯತೆ ಇಲ್ಲ. ಆ ಮಲ್ಲಮ್ಮನ ಬದುಕಿನೊಳಗ ತ್ಯಾಗದ ಭಾವನೆಗಳು ಎದ್ದು ಕಾಣ್ತವೆ. ನಮ್ಮನೆಯೊಳಗೆ ಎಷ್ಟು ಸೀರೆದಾವಂತಂದ್ರೂ ಕೂಡ ನಮಗೆ ಸಾಲೋದಿಲ್ಲ ತಾಯಿಯಂದಿರ. ಇದು ಇಂದಿನ ಬದುಕು. ಮನೆಯೊಳಗ ಹೆಣ್ಣು ಮಕ್ಕಳ ಬಟ್ಟೆ ಅದು ಲೆಕ್ಕವಿಲ್ಲದಷ್ಟು. ಯಾಕ್ರಿ ಸ್ವಾಮಿ, ನಮ್ಮ ಒಟ್ಟ ಕಾಂತಾವು ನಿಮ್ಮ ಊರಂಗಿಲ್ಲ ತಂದಿರಿ ಇರ್ತಾವ, ಸಂಖ್ಯಾದೊಳಗೆ ನಿಮ್ಮ ಜಾಸ್ತಿ. ಬೇಕಾದ್ರೆ ಹೋಗಿ ಟ್ರೆಜರಿ ತೆಗೆದು ನೋಡ್ರಿ, ಟ್ರೆಜರಿ ತುಂಬಾ ಬಿರ್ರಂತ ಬಿಗಿದಿರ್ತದ. ಏನ್ರಿ? ಸೀರೆನೆ. ಕಪಾಟ್ ಮಾಡಿ ಹಿಂಗ ತೆಗೆದು ನೋಡ್ರಿ, ತುಂಬಿರ್ತದಲ್ಲಿ ಸೀರೆನೆ. ಟ್ರಂಕ್ ತೆಗೆದು ನೋಡ್ರಿ, ಸೀರೆನೆ. ಏನ್ ಸೀರೆಗಳು ನಮ್ಮ ತಾಯಂದಿರು! ಕಲರ್ 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 ಕಲರ್, ದಡಿ ಬೇರೆ, ಕಲರ್ ಬೇರೆ, ಕ್ವಾಲಿಟಿ ಬೇರೆ. ನಮ್ಮ ತಾಯಂದಿರು ಬಹಳ ಶಾಣ. ಅದ್ರಾಗ ನೋಡ್ಬೇಕ್ರಿ, ಸೀರೆ ತಗೊಳ್ಳುವಾಗ ಉಡು ಸೀರೆ ಬೇರೆ, ಇಡು ಸೀರೆ ಬೇರೆ. ನಿಮ್ಮ ಮಗಳು ತಾಯಂದಿರು ಇಡು ಸೀರೆ ಬೇರೆ, ಉಡು ಸೀರೆ ಬೇರೆ. ಇಷ್ಟೆಲ್ಲ ಟ್ರೆಜರಿ, ಕಪಾಟ್ ಮಾಡ, ಟ್ರಂಕ್ ಇಷ್ಟೆಲ್ಲ ತುಂಬ್ಯಾವಂತಂದ್ರು ಮತ್ತು ಜಾತ್ರೆ ಇವತ್ತಂದ್ರೆ ಗಂಡಗೆ ಚಾಲು ಮಾಡೋದು. ಸೀರೆ ಒಂದಿಲ್ಲ, ಸೀರೆ எடுத்து ಹೋಗ್ಬೇಕು ಜಾತ್ರೆಗೆ ಅನ್ನೋದು ಗಂಡಗ. ಗಂಡಂತಾನೆ ಇಷ್ಟು ತುಂಬ್ಯಾವ, ಟ್ರೆಜರಿಯಾಗ ಜಾಗಿಲ್ಲ, ಕಪಾಟ್ ಮಾಡಿನೊಳಗ ಜಾಗಿಲ್ಲ, ಟ್ರಂಕ್ನ್ಯಾಗ ಜಾಗಿಲ್ಲ, ಸಂದುಕದೊಳಗ ಜಾಗಿಲ್ಲ. ಇಷ್ಟು ತುಂಬಿ ಎಲ್ಲ ಬಟ್ಟೆ ಮತ್ತು ಸೀರೆ ಅಂತೆಲ್ಲ ಯಾಕಂತ ಕೇಳಿದಾಗ ಬಹಳ ಶಾಣ್ಯರ ಅವುಗಳು ಹೇಳ್ತಾರೆ ಗಂಡಗ. ಬುದ್ಧಿರದ ನಿಮಗ ಗಂಡಗಂತ ಯಾಕಂತ ಕೇಳಿದಾಗ, ಅರೆ ಅವೆಲ್ಲ ಸೀರೆಗಳು ಅದಾವಂದ್ರ ಅವೇನು ಉಡು ಸೀರೆ ಏನು? ಮತ್ತೆ ಎದ್ರ ಸೀರೆ ಗೊಂಬಿಗೆ ಸುತ್ತೋದೇನು? ಉಡು ಸೀರೆ ಅಲ್ಲವು, ಮತ್ತೇನ್ರಿ ಇಡು ಸೀರೆ ಅಂತಾವ. ಯಾಕ್ರಿ ಅವ ಇಡಾಕೊಂತೊಡೆ ಸೀರೆ, ಉಡಾಕೊಂತೊಡೆ ಸೀರೆ? ನಮ್ ಶರಣರು ನೋಡ್ರಿ ನೀವು, ಒಂದ್ ಜೋಡ ದೋತರ, ಒಂದ್ ಜೋಡು ಪ್ಯಾಂಟ್ ತಂದ್ರೆ ಅದ್ರ ಮುಗಿತರಿ. ಜೀವನದಾಗ ಅವ್ರೇನು ಇಡುವುದೋತ್ರ ಬೇರೆ, ಉಡುವುದೋತ್ರ ಬೇರೆ ಇಲ್ಲ ಇಲ್ಲ. ನಮ್ಮ ಮವುಗಳು ಬಹಳ ಶಾಣ್ಯರು ನೋಡ್ರಿ. ಇಟ್ಟು ಶಾಣ್ಯರದಿರಲ್ಲ ಇವ ನೀವು. ಆಯರಿ ಪೇರಿ ಮಾಡೋದ್ಬೇಕಂದ್ರೆ ಚಲೋ ಚಲೋ ಸೀರೆನೇ ಮಾಡೋದು. ಯಾರ ಮನಿ ಓಪನಿಂಗ್ ಇತ್ತಂದ್ರ, ಯಾರ ಕೂಸ್ ಇತ್ತಂದ್ರ, ಯಾರ ಏನಾರ ಮದುವೆ ಇತ್ತಂದ್ರ, ಏನಾರ ಕಾರ್ಯ ಇತ್ತಂದ್ರ, ಸಂಬಂಧಿಕರು ಇರ್ಲಿ, ಹೊರಗಿನವ್ರು ಇರ್ಲಿ, ಗಂಡುಗಳು ಮದುವೆ ಅದ ಅಲ್ಲಿ, ಮತ್ತೇನ್ ಮಾಡೋದು? ಸೀರೆ ತಗೋಬೇಕು, ಚಲೋ ಸೀರೆ ತಗೋಬೇಕು. ಅವ್ರಿಗೆ ಎಷ್ಟು ಒಂದು 500 ರೂಪಾಯಿ ಇಲ್ಲ 1000 ರೂಪಾಯಿ ತಗೋಬೇಕು ಸೀರೆ. ಆ ನಂತರ ಅದ್ರ ಕೂಡ ಒಂದು ಪೀಸ್ ತಗೋಬೇಕು, ಸೀರೆ ಓದ್ ಕೊಡೋದು. ಅವ್ರು ಮತ್ತೇನು ಸುಮ್ಮನೆ ಬಿಡ್ತಾರನ್ರಿ? ನೀವು 1000 ರೂಪಾಯಿ ಸೀರೆ ಹೋದ್ರಿ ಅಂದ್ರೆ ಅವ್ರು 1500 ರೂಪಾಯಿ ಸೀರೆ ಕೊಡ್ತಾರ, ಇಲ್ಲ ಅಂದ್ರೆ 1000 ರೂಪಾಯಿ ತರ ಕೊಡ್ತಾರ.
ನೀವು ಸೀರೆ ಅವ್ರಿಗೆ ಮಾಡೋದು ಕೊಡೋದು, ಅವರನ್ನು ಕೊಡ್ತಾರ ತಗೊಂಡು ಬರೋದು. ಆ ತಂದದ ಸೀರೆ ಯಾರಿಗೂ ನಿಮ್ಗ ಮತ್ತೆ ಸುಮ್ಮನೆ ಹೆಸರಿ ಸೀರೆ ಮಾಡೋದು. ಯಾಕ್ರೆ ಸೀರೆ ಮತ್ತೆ ನೋಡ್ರಿ ಹೆಂಗ ಸೀರೆ ಎಟ್ಟೆ ಮಾಡೋದು, ಮತ್ತ ಅದ್ರ ಕೂಡ ಒಂದ್ ಜೋಡ ದೋತ್ರ, ಒಂದ್ ಚಲೋ ಅಂಗಿದರಿಬಿ, ಚಲೋ ಪ್ಯಾಂಟ್ ಬಿಸ ಇರಂಗಿಲ್ಲ. ಸುಮ್ಮ ಒಂದು ಟೆಪಿಗೆ ಒಂದು ಟಾವಲ್ಲ ನಾವ್ ಅಟ್ರ ಅವ್ರೇ ನೋಡ್ರಿ ಹೆಂಗ ಆಯರಿ ಮಾಡೋ ಪದ್ಧತಿ ನಮ್ಮವ್ರು ಮಾಡ್ಲ. ಸೀರೆ ಮಾತ್ರ ಚಲೋ ತಗೊಳ್ಳಬೇಕ್ರಿ. ಗಣಮಗನ ಆಯರಿ ಸುಮ್ಮ ಒಂದು ಟೊಪಿಗೆ ಒಂದು ಟಾವಲ್ಲ ಇಟ್ಟು ಬಿಡ್ರಿ ಸಾಕು. ನಾವು ಅಟ್ರ ಮ್ಯಾಗ ದಾಟ್ಕೊಳ್ಳೋದು ನಮ್ದು ಮುಗಿತೆ. ಹಿಂಗ ಮಾಡಿ ಸೀರೆಗಳು ಎಲ್ಲಾರು ಹೆಚ್ಚ ಆಯರಿ ಮಾಡು. ಇನ್ಮೇಲೆ ತೆಗೆದು ಬಿಡ್ರಿ ವಾದ ಸೀರೆ ಮಾಡೋ ಪದ್ಧತಿ ತೆಗೆಯೋದು. ಚಲೋ ದೋತ್ರ ಪ್ಯಾಂಟ್ ಪೀಸ ಅಂಗಿ ಅದ್ರ ಮ್ಯಾಗ ಒಂದು ಪೀಸ ಇಟ್ಟು ನಡೀತದೆ. ಹಂಗ್ಯಾಗ್ರಿ ಸ್ವಾಮಿ ಸೀರೆನ ತರ್ಬೇಕು ನೋಡ್ರಿ ಎಷ್ಟು ಜನ ನಮ್ಮವ್ರು. ಇಷ್ಟೆಲ್ಲ ಸೀರೆಗಳು ಇದ್ರೂ ಮತ್ತೆ ನಾವು ಬಟ್ಟೆ ಅಂಗಡಿಗೆ ಅದಕ್ಕೆ ಒಬ್ಬೊಬ್ರು ಅಂತಾರೆ ನೋಡ್ರಿ, ಹೆಣ್ಮಕ್ಳನ್ನ ಬಟ್ಟೆ ಅಂಗಡಿಗೆ ಕಳಿಸಿದ್ರೆ ಮುಗಿದು ಹೋಗ್ತದೆ. ತಾಸು ಬದಲಾದದ್ದಲ್ಲ, ತಾರೀಖು ಬದಲಾದದ್ದು ಗೊತ್ತಾಗಂಗಿಲ್ಲ. ಅಂದ್ರೆ ಚಾಯ್ಸ್ ಮಾಡೋದೇ ಮಾಡೋದು ಎಷ್ಟಿದ್ರು ಸಾಲೋದಿಲ್ಲ. ಆದ್ರೆ ಮಲ್ಲಮ್ಮನ್ ನೋಡ್ರಿ, ಅತ್ತಿ ಒಂದ್ ಸೀರಿನಲ್ಲಿ ಕಳಿಸ ಸ್ನಾನ ಮಾಡಿ ಮತ್ತೊಂದು ಉಟ್ಕೊಳಕ್ ಬಟ್ಟೆನೇ ಕೊಟ್ಟಿಲ್ಲ, ಉಟ್ಟ ಬಟ್ಟೆ ಮೇಲೆ ಕಳಿಸಿದಾಳೆ ಮಲ್ಲಮ್ಮ. ಕಳ ಸಾಕಲ್ಲ, ಜೀವನಕ್ಕೆ ಎಷ್ಟು ಬೇಕಪ್ಪ. ಶರಣರು ಬರೀತಾರೆ, ಬಂಡಿ ಭಂಡಾರವಿದ್ದೊಡೇನೋ ತಾನುಂಬುವುದು ಪಡಿಯಕ್ಕಿ, ಮಲಗುವುದು ಅರ್ಧ ಮಂಚ, ಒಂದು ಆವಿನ ಹಾಲು. ನೋಡ್ರಿ ಎಷ್ಟು ಚಂದ ಬರೀತಾರೆ. ನಾವು ಗಳಿಸ್ತೀವಿ, ಸಾಕಷ್ಟು ಗಳಿಸ್ಬೇಕಂತೀವಿ, ಆದ್ರೆ ನಮಗೆ ಎಲ್ಲಾನು ಉಪಯೋಗ ಬರೋದಿಲ್ಲಪ್ಪ. ಬಂಡಿ ಭಂಡಾರವಿದ್ದೊಡೇನು, ಭಂಡಾರ ಅಂತಂದ್ರೇನು? ನಿಮ್ಮ ಆಸ್ತಿ, ನಿಮ್ಮ ಹಣ, ನಿಮ್ಮ ಬಂಗಾರ. ಒಂದು ಬಂಡಿ ತುಂಬ ಇದ್ರರ ಉಪಯೋಗ ಏನದಪ್ಪ? ಬಂಡಿ ಭಂಡಾರವಿದ್ದೊಡೇನು ತಾನುಂಬುವುದು ಪಡಿಯಕ್ಕಿ. ನಿಮ್ಮ ಮನ್ಯಾಗ 10 ಚೀಲ ಚಲೋ ಅಕ್ಕಿ ಇದಾವ, ಬಾಸುಮತಿ ಅಕ್ಕಿ ಇದಾವ, ಪರಂತು ನೀವು ಉಣ್ಣೋದು ಎಷ್ಟಪ್ಪ? ಅಷ್ಟು ಅಕ್ಕಿ ಅದಾವ ಅಂತಂದ್ರು ಕೂಡ ಎಲ್ಲ ಅಕ್ಕಿ ನೀ ತಿನ್ನಕ್ ಬರ್ತದೇನು? ಇಲ್ಲ. ಮತ್ತೆ ಎಷ್ಟು ಅಕ್ಕಿ ನೀನು ಉಣ್ಣೋದು? ಪಡಿಯಕ್ಕಿ. ಅಂದ್ರೆ ಒಂದು ಪಾವ್ ಕೆಜಿನೂ ಪೂರ ಉಣ್ಣಕ್ ಆಗಂಗಿಲ್ಲ ನಿನಗೆ. ಒಂದು ಪಾವ್ ಕೆಜಿ ಒಳಗೆ 4 ಮಂದಿ ಊಟ ಮಾಡ್ತಾರೆ. ಎಷ್ಟು ಇದ್ರ ಏನಪ್ಪ? ನೀ ತಿನ್ನುವುದು ಒಂದು 2 ತುತ್ತ. ನೀ ತಿನ್ನೋದು 2 ತುತ್ತ ದಿವಸಕ್ಕೆ. ಅಷ್ಟರ ಸಲುವಾಗಿ ಎಷ್ಟು ಪಾಪ ಮಾಡೋದು, ಎಷ್ಟು ಗಳಿಸೋದು. ಪಾಪದಿಂದ ಗಳಿಸೋದು, ಅನ್ಯಾಯದಿಂದ ಗಳಿಸೋದು, ಅಧರ್ಮದಿಂದ ಗಳಿಸೋದು. ಎದಕ್ಕೆ? 2 ತುತ್ತು ಊಟ ಮಾಡಕ್. 2 ತುತ್ತು ಊಟ ಮಾಡಕ ಎಷ್ಟೋ ಮನೆಗಳನ್ನ, ಎಷ್ಟೋ ಜನರನ್ನ ಅನ್ಯಾಯದೊಳಗೆ ಮುಳುಗಿಸಿ ಬಿಡ್ತೀಯಲ್ಲಪ್ಪ. 1 ತುತ್ತು ಅನ್ನಕ್ಕ ಅದನ್ನ ಎಲ್ಲಾನು ಒಯ್ಯಾಕ ಬರೋದಿಲ್ಲ. ಎಲ್ಲಾನು ಒಯ್ಯಾಕ ಬರ್ತದೆ ಏನ್ರಿ? ಯಾವುದು ಒಯ್ಯಲಿಕ್ಕೆ ಬರೋದಿಲ್ಲ. ಬಂಡಿ ಭಂಡಾರವಿದ್ದೊಡೇನೋ ತಾನುಂಬುವುದು ಪಡಿಯಕ್ಕಿ. ಒಂದು ಆವಿನ ಹಾಲು. ನಿಮ್ಮ ಮನೆಯೊಳಗ 10 ಆಕಳದಾವ, 50 ಲೀಟರ್ ಹಾಲು ಹಿಂಡತಾವಂತಂದ್ರು ನೀವು 50 ಲೀಟರ್ ಎಲ್ಲ ಕುಡಿಯಕ್ಕೆ ಬರ್ತದೇನು? ಇಲ್ಲ. ಒಂದು ಆವಿನ ಹಾಲು, ಒಂದು ಆಕಳ ಹಾಲು. ಒಂದು ಆಕಳ ಹಾಲು ಪೂರನೂ ಉಣ್ಣಕ್ಕಾಗಂಗಿಲ್ಲ, ಅದರೊಳಗೆ ಒಂದಿಷ್ಟು. ಅಷ್ಟರ ಸಲುವಾಗಿ ಎಷ್ಟು ಕಷ್ಟಪಡೋದು. ಒಂದು ಆವಿನ ಹಾಲು. ಮಲಗುವುದು ಅರ್ಧ ಮಂಚ. ನೋಡ್ರಿ, ನಾವು ಮನೆ ಕಟ್ತೀವಿ ಎಂತದ್ದು? 1 ಕೋಟಿ 2 ಕೋಟಿ ರೂಪಾಯಿದು ಮನೆ ಕಟ್ತೀವಿ. 4-5 ಬೆಡ್ರೂಮ್, ಒಂದು ದೊಡ್ಡ ಹಾಲ್, ಒಂದು ದೊಡ್ಡ ಕಿಚನ್, ಅದರೊಳಗೆ ಇನ್ನೂ ಅದು ಇದು ಎಲ್ಲ ರೂಮ್ಗಳು. ಒಂದು 10 ರೂಮ್ ಮಾಡ್ತೀವಿ ಒಂದು ಮನೆಯೊಳಗೆ. ಆದ್ರೆ ನೀ ಮಲ್ಕೊಳ್ಳೋದು ಎಲ್ಲ ರೂಮ್ನಾಗ ಮಲ್ಕೊಳಕ್ ಬರ್ತದೆ? ಇಲ್ಲ. ನೀ ಮಲ್ಕೊಳ್ಳೋದು ಒಂದೇ ರೂಮ್ನಾಗಲ್ಪ. ಮಲಗುವುದು ಅರ್ಧ ಮಂಚ ಒಂದ ರೂಮ್ನಾಗ ಅಂತಂದ್ರು ರೂಮ್ ತುಂಬಾನು ಮಲ್ಕೊಳಕ್ ಬರಂಗಿಲ್ಲ. ರೂಮ್ನಾಗ
ಒಬ್ಬರೇ ಒಂದು ಕಾಟ ಹಾಕಿರ್ತಾರ, ಕಾಟದ ಮ್ಯಾಗ ಅಷ್ಟೇ ಮಲ್ಕೊಳ್ಳೋ. ಕಾಟದ ತುಂಬಾನು ಮಲ್ಕೊಳಕ್ ಬರಂಗಿಲ್ಲ. ಅವ್ರ ಅಂದಾರ ಶರಣರು, ಮೂಳಿಗೆಯ ಮಾರಯ್ಯ ಹೇಳ್ತಾನೆ ಈ ಮಾತನ್ನ. ಮೂಳಿಗೆಯ ಮಾರಯ್ಯ ಶರಣ, ಮಲಗುವುದರ್ಧ ಮಂಚ, ಅರ್ಧ ಮಂಚನಾಗ ಮಲ್ಕೋತೀಯಪ್ಪ. ಇಷ್ಟರ ಸಲುವಾಗಿ ಹೊಡಿಯಕ್ಕಿ ಒಂದಾವಿನ ಹಾಲು, ಮಲಗುವುದು ಅರ್ಧ ಮಂಚ, ಇಷ್ಟರ ಸಲುವಾಗಿ ಎಷ್ಟು ಪ್ರಯತ್ನ, ಎಷ್ಟು ಬಡ್ಕೊಳ್ಳೋದು, ಎಷ್ಟು ಓಡಾಡೋದು. ನನಗೂ ಬೇಕು, ನನ್ನ ಹೆಂಡತಿಗೂ ಬೇಕು, ನನ್ನ ಮಕ್ಕಳಿಗೆ ಬೇಕು, ನನ್ನ ಮೊಮ್ಮಕ್ಕಳಿಗೆ ಬೇಕು. ಈ ಬೇಕು 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 ಅಂತಕ್ಕಂಥ ಬೇಕೂಪತನ ಏನದಲ್ಲ, ಇದು ಮನುಷ್ಯನನ್ನ ಪಾಪದ ಕೂಪಕ್ಕೆ ಕೆಡುತ್ತದಪ್ಪ. ನೀನು ಯಾರಿಗಾಗಿ ಪ್ರೀತಿಯಿಂದ ತಂದ ಹಾಕಿರ್ತೀಯಲ್ಲ, ಅವ್ರು ನಿನ್ ಜೊತೆ ಬರೋದಿಲ್ಲಪ್ಪ. ಅತಿ ಪ್ರೀತಿಯಿಂದ ಒಂದು ಮನೆಯನ್ನ, ಒಬ್ಬ ವ್ಯಕ್ತಿಯನ್ನ ಸರ್ವನಾಶ ಮಾಡಿ, ಪಾಪ ಮಾಡಿ, ಅನ್ಯಾಯ ಮಾಡಿ, ಅಧರ್ಮ ಮಾಡಿ, ನೀನೇನು ಹಣವನ್ನು ತಂದಿರ್ತೀಯಲ್ಲ, ಯಾರಿಗಾಗಿ? ನಿನಗಾಗಿ, ನಿನ್ನ ಮಕ್ಕಳಿಗಾಗಿ, ನಿನ್ನ ಹೆಂಡರಿಗಾಗಿ. ಪಾಪ ಮಾಡಿ ತಂದು ಹಾಕಿದರೂ ಕೂಡ ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಸಂಬಂಧಿಕರು ನಿನ್ನ ಎಂದೂ ನಂಬೋದಿಲ್ಲ. ಇದು ಪಕ್ಕ ತಿಳ್ಕೋ. ಸತ್ತು ಮೇಲತ್ತು ಬರೋದಿಲ್ಲಪ್ಪ. ಇದ್ದಾಗ ನೀನ್ ನೋಡೋದಿಲ್ಲ, ಇದ್ದಾಗ ನೀನ್ ನೋಡೋದಿಲ್ಲ. ನಿನಗೆ ಯಾವ್ದಾದ್ರು ಒಂದು ರೋಗ ಬಂದ ಅಂಟುಗೊತ್ತು ಅಂತಂದ್ರ ನಿನ್ನ ಪ್ರೀತಿಯ ಹೆಂಡತಿನೂ ದೂರ ಆಗ್ತಾಳೆ. ರೋಗದಿಂದ ಬಳಲಾಗ ಹತ್ತಿದೆ ಅಂತಂದ್ರ ಎಷ್ಟೊತ್ತು ವ್ಯವಸ್ಥೆ ಮಾಡ್ತಾಳಪ್ಪ ನೀನು. ರೋಗದಿಂದ ಬಳಲಾಗತ್ತಿರ ದೂರ ಆಗ್ತಾಳೆ. ವಯಸ್ಸಾಯಿತು ಅಂದ್ರ ಮಕ್ಕಳು ದೂರ ಆಗ್ತಾರೆ. ಅದೇ ಮಕ್ಕಳಿಗೆ ಕೋಟಿ ರೂಪಾಯಿ ಆಸ್ತಿ ಮಾಡಿಯಪ್ಪ, 50 ಎಕರೆ ಜಮೀನು ಗಳಿಸಿ ಬಂಗಾರ ಇಟ್ಟಿ ಅದೇ ಮಕ್ಕಳಿಗೆ. ಆದ್ರೆ ಅದ ಮಕ್ಕಳು ವಯಸ್ಸಾದ ನಂತರ, ನಮ್ಮ ಇಂದ್ರಿಯಗಳ ಕೆಲಸ ಮಾಡಾಕ ಬಂದಾದ ನಂತರ ಇವ್ರು ಯಾರು ನೋಡೋದಿಲ್ಲ. ನಂಬದ್ರೊಳಗೆ ನಾವು ಬಿದ್ದು ಒದ್ದಾಡಿ 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 ಸತ್ತೋಗೋದದ. ಅದಕ್ಕೆ ಗಳಿಸ್ರಿ ಬೇಡ ಅಂತಲ್ಲ. ನೀವು ಮೋಸದಿಂದ ಗಳಿಸಬೇಡ್ರಿ, ವಂಚನೆಯಿಂದ ಗಳಿಸಬೇಡ್ರಿ, ಅನ್ಯಾಯದಿಂದ ಗಳಿಸಬೇಡ್ರಿ, ಅಧರ್ಮದಿಂದ ಗಳಿಸಬೇಡ್ರಿ. ಯಾಕಂತಂದ್ರ ಪಾಪದಿಂದ ಗಳಿಸಿ ತಂದ ಅವರಿಗೆ ಹಾಕಿದ್ರ ಅವರ ನೀನ್ ನೋಡೋದಿಲ್ಲ. ಆದ್ರ ಪಾಪವನ್ನು ಏನು ಮಾಡುತ್ತೀಯಲ್ಲ, ಆ ಪಾಪವನ್ನು ನೀನೊಬ್ಬನೇ ಅನುಭವಿಸಬೇಕಾಗ್ತದೆ. ಅವರಿಗಾಗಿ ನೀನು ಮಾಡಿದ ಪಾಪ ನೀನೊಬ್ಬನೇ ಅನುಭವಿಸಬೇಕು. ನೀನು ಮಾಡಿದ ಪಾಪದೊಳಗೆ ನಿನ್ನ ಹೆಂಡತಿ ಪಾಲುಗಾರ್ತಿ ಆಗೋದಿಲ್ಲ. ನೀನು ಮಾಡಿದ ಪಾಪದೊಳಗೆ ಹೆಂಡತಿ ಪಾಲು ತಗೊಳ್ಳೋದಿಲ್ಲ, ಮಕ್ಕಳು ಪಾಲು ತಗೊಳ್ಳೋದಿಲ್ಲ. ನೀನು ಗಳಿಸಿದ ಆಸ್ತಿಗೆ ಪಾಲು ತಗೋತಾರೆ. ಆದ್ರೆ ನೀನು ಆಸ್ತಿ ಗಳಿಸೋ ಸಲುವಾಗಿ ನೀನು ಪಾಪ ಮಾಡಿಯಲ್ಲ, ಆ ಪಾಪದೊಳಗೆ ಅವ್ರು ಯಾರೂ ಪಾಲುಗಾರರಿಲ್ಲ. ಸ್ಮೃತಿಗಳು ಹೇಳ್ತವೆ ಏನಂತಂದ್ರೆ, ಹೆಂಡತಿ ಮಾಡಿದ ಪಾಪದೊಳಗೆ ಗಂಡಗ ಪಾಲದ. ನೋಡ್ರಿ ಎಂತದ್ದು. ಹೆಂಡತಿ ಮಾಡಿದ ಪಾಪದೊಳಗ ಗಂಡ ಪಾಲ ತಗೋಬೇಕು. ಆದ್ರೆ ಹೆಂಡತಿ ಮಾಡಿದ ಪುಣ್ಯದೊಳಗ ಗಂಡಗ ಪಾಲಿಲ್ಲ. ಹೆಂಡತಿ ಮಾಡಿದ ಪಾಪದೊಳಗ ಗಂಡಗ ಪಾಲದ, ಹೆಂಡತಿ ಮಾಡಿದ ಪುಣ್ಯದೊಳಗ ಗಂಡಗ ಪಾಲಿಲ್ಲ. ಅದೇ ಗಂಡ ಮಾಡಿದ ಪಾಪದೊಳಗೆ ಹೆಂಡತಿ ಪಾಲ ತಗೊಳ್ಳೋದಿಲ್ಲ. ಗಂಡ ಮಾಡಿದ ಪಾಪದೊಳಗ ಹೆಂಡತಿ ಪಾಲ ತಗೊಳ್ಳೋದಿಲ್ಲ. ಅದೇ ಗಂಡ ಮಾಡಿದ ಪುಣ್ಯದೊಳಗ ಹೆಂಡತಿ ಪಾಲ ತಗೊಳ್ಳುತ್ತೆ. ನೋಡಿ ಹೆಂಗದ ವ್ಯವಸ್ಥೆ. ಅದಕ್ಕ ನೀನು ಗಳಿಸೋದು ಕಾಯಕದಿಂದ ಗಳಿಸು. ನೀನು ಮಾಡುವ ಕಾಯಕ ಅದು ಕೈಲಾಸವಾಗಿರಬೇಕು. ಕಾಯಕವೇ ಕೈಲಾಸ ಆಗಿರಬೇಕು. ಅದರಿಂದ ಎಷ್ಟು ಬರ್ತದ ಅಷ್ಟು ಗಳಿಸು. ಹೆಂಡತಿಗೆ ಎಷ್ಟು ಸಾಧ್ಯ ಆಗ್ತದ ಕೊಡು, ಗಂಡಗೆ ಕೊಡು, ಮಕ್ಕಳಿಗೆ ಕೊಡು, ಅದರೊಳಗೆ ದಾನ ಮಾಡು, ಬೇಡ ಅಂತಲ್ಲ. ಆದ್ರೆ ನೀನು ಪಾಪದಿಂದ ಏನಾದರೂ ಮಾಡಿದಿ ಅಂತಂದ್ರೆ ಅದು ನೀನೇ ಅನುಭವಿಸಬೇಕಾಗ್ತದೆ. ಚಂದೊಬ್ರು ಬರೀತಾರೆ ಸರ್ಪಭೂಷಣರು,
ಬರಿಯ ಭ್ರಮೆಗಳು ಬಿದ್ದು ಕೆಡಬೇಡವೆಲೆ ಮರುಳೆ. ನೋಡ್ರಿ ಚಂದ, ಬರಿಯ ಭ್ರಮೆಗಳು ಬಿದ್ದು ಕೆಡಬೇಡವೆಲೆ ಮರುಳೆ, ಪರವಸ್ತುವನ್ನು ಮರೆತು ಲೌಕಿಕವನ್ನೇ ನಂಬಿ. ಈ ಹೆಂಡತಿಯನ್ನು ನಂಬಿ, ಗಂಡನನ್ನು ನಂಬಿ, ಮಕ್ಕಳನ್ನ ನಂಬಿ ನೀನು ಕೆಡಬೇಡ, ಪಾಪ ಮಾಡಬೇಡ. ಯಾಕಂತಂದ್ರೆ, ಯಾಕೆ ಹಿಂಗ್ ಹೇಳ್ತೀರಿ ಅಂತಂದ್ರೆ ಅವ್ರು ಮುಂದೆ ಹೇಳ್ತಾರ, ಶರೀರ ಸತಿ ಪುತ್ರರೆನ್ನವರೆಂದು ನಂಬಿರುವೆ. ನೀನು ಅವ್ರ ಮ್ಯಾಗ ಬಹಳ ನಂಬಿಕೆ ಇಟ್ಟಿ. ಏನು? ಈ ಶರೀರ 1000 ವರ್ಷಗಳ ಪರ್ಯಂತರವಾಗಿರ್ತದ, ನಾ ಎಂದೂ ಸಾಯಂಗಿಲ್ಲ ಅಂತ ಹಿಂಗ ನಂಬಿಕೊಂಡಿ, ನೀನು ವಿಶ್ವಾಸ ಇಟ್ಟುಕೊಂಡಿ ಈ ಶರೀರದ ಮೇಲೆ. ಆದ್ರೆ ಥೋಡೆ ದಿವಸಕ್ಕೆ ಈ ಶರೀರ ನೀನು ಬಿಟ್ಟು ಹೋಗ್ತದಪ್ಪ. ನೀ ಎಲ್ಲ ಇದ್ರ ಮ್ಯಾಗ ನಂಬಿಕೆ ಇಟ್ಟಿಯಲ್ಲ, ಇದು ಬಿಟ್ಟು ಹೋಗ್ತದೆ. ಶರೀರ ಸತಿ, ನೀನು ಹೆಂಡತಿ ಮೇಲೆ ಬಹಳ ಪ್ರೇಮ ಇಟ್ಟಿಯಲ್ಲ, ಪ್ರೀತಿ ಇಟ್ಟಿಯಲ್ಲ, ನಂಬಿಕೆ ಇಟ್ಟಿಯಲ್ಲ. ಆ ನಂಬಿಕೆ ಇಟ್ಟಿರ್ತಕ್ಕಂಥ ನಿನ್ನ ಹೆಂಡತಿ ಒಂದು ದಿನ ನಿನ್ನರ ಬಿಟ್ಟು ಹೋಗ್ತಾಳ, ಇಲ್ಲಾರ ನೀಯರ ಆಕೆನ ಬಿಟ್ಟು ಹೋಗ್ತೀಯಪ್ಪ. ನೀಯರ ಬಿಟ್ಟು ಹೋಗ್ತಿ, ಇಲ್ಲಾಂದ್ರೆ ನಿನ್ನರ ಬಿಟ್ಟು ಹೋಗ್ತಾಳೆ. ಶರೀರ ಸತಿ ಪುತ್ರರೆನ್ನವರೆಂದು ನಂಬಿರುವೆ. ಮಕ್ಕಳು ಅವರು ಹಂಗೆ ಬಿಟ್ಟು ಹೋಗ್ತಾರೆ. ಮರಣ ಕಾಲದಿ ನಿನ್ನ ಹಿಂದೆ ಬಹರೆ. ಇವರೆಲ್ಲರೂ ನಿನ್ನ ಶರೀರ, ನಿನ್ನ ಹೆಂಡತಿ, ನಿನ್ನ ಗಂಡ, ನಿನ್ನ ಮಕ್ಕಳು, ನೀನು ಗಳಿಸಿದ ಎಲ್ಲ ಆಸ್ತಿ, ನೀನು ಮರಣ ಹೋಗುವ ಕಾಲದಿ ನಿನ್ನ ಹಿಂದೆ ಬಹರೆ, ಬರುವುದಿಲ್ಲ. ಗಳಿಸಿದ ದ್ರವ್ಯವನ್ನೆಲ್ಲ ಕೊಟ್ಟು ಕಳುಹುವರೇ. ನಮ್ಮಪ್ಪ ಇಷ್ಟೆಲ್ಲ ಗಳಿಸೋಣ, ನಾವು ಇಟ್ಕೊಂಡು ಕುಂತ ಏನ್ ಮಾಡೋಣ ಅಂತ ತಿಳ್ಕೊಂಡ ನಿನ್ ಹಿಂದ ನೀ ಗಳಿಸಿದ್ದೇನು ಕೊಟ್ಟು ಕಳಿಸ್ತಾರೇನಪ್ಪ? ಕಳಿಸೋದಿಲ್ಲ. ಯಮಪುರದ ಬಾಧೆಯ ಬಂದು ಬಿಡಿಸುವರೇ. ನಾಳೆ ನಾವು ಮಾಡಿದ ಪಾಪಕ್ಕನುಗುಣವಾಗಿ ಅಲ್ಲಿ ಯಮ ನಮ್ಮನ್ನು ತಗೊಂಡು ಏಟು ಕೊಡಾಕತ್ತಾನಲ್ಲ, ಆಗ ಬಂದು ಇವ್ರು ಯಾರು ಬಿಡಿಸ್ತಾರೇನಪ್ಪ? ಹೆಂಡತಿಗೆ ನೀನು ಕೂಗುತ್ತಿಯಾಗ ಯಮನ ಮುಂದೆ ಹೇಳ್ತಿ, ನಾನು ಮಾಡಿದ್ದು ನನಗಾಗಿ ಅಲ್ರಿ, ನನ್ನ ಹೆಂಡತಿಗಾಗಿ ನಾನು ಪಾಪ ಮಾಡೀನಿ, ನನ್ನ ಮಕ್ಕಳಿಗಾಗಿ ಅನ್ಯಾಯದಿಂದ ಬಳಸೀನಿ ಅಂತ ಆ ಯಮರಾಜನ ಮುಂದೆ ಹೇಳಿ ಅಳ್ಳುವಾಗ ನಿನ್ನ ಹೆಂಡತಿ ಮಕ್ಕಳು ಬಂದು ಏನಾದ್ರು ಬಿಡಿಸ್ತಾರಂತ ತಿಳ್ಕೊಂಡಿ? ಬಿಡಿಸೋದಿಲ್ಲ. ಅದಕ್ಕ ಬರಿಯ ಭ್ರಮೆಯೊಳು ಬಿದ್ದು ಕೆಡಬೇಡವೆಲೆ ಮರುಳೆ, ಪರವಸ್ತುವನ್ನು ಮರೆತು ಈ ಲೌಕಿಕವನ್ನು ನಂಬಿ. ಹೇಮರೆಡ್ಡಿ ಮಲ್ಲಮಾಂಬೆಗೆ ದುಡಿದು ಗಳಿಸಾಕ ಬರ್ತಿದ್ದಿಲ್ಲೇ? 1000 ಕೋಟಿ ಲಕ್ಷ ಗಳಿಸಾಕ ಬರ್ತಿತ್ತು. ಆದ್ರೆ ಆಕೆ ಗುರ್ತದ, ಆಕೆಗೆ ಪರಿಚಯದ. ಏನಂತ? ಎಟ್ಟು ಗಳಿಸಿದ್ರು ಒಂದಿನ ಬಿಟ್ಟು ಹೋಗುವುದಲ್ಲರಿ, ನಮಗೆ ಒಯ್ಯಕ್ಕಾಗಂಗಿಲ್ಲ ಅಂತ ತಿಳ್ಕೊಂಡನ ಆಕೆ ಏನ್ ಮಾಡ್ತಿದ್ದಂದ್ರ ಪ್ರತಿನಿತ್ಯ ಜಂಗಮರಿಗೆ ಊಟ ಮಾಡಿಸ್ತಿತ್ತು. ಅದು ಎಂಥದ್ದಂತಂದ್ರ ಹಳಸಿದ ಅಂಬಲಿ ಕಟಕ ರೊಟ್ಟಿ. ಪರಮಾತ್ಮ ಅದನ್ನ ತಿಂತಿದ್ರಿ. ಯಾಕಂದ್ರ ಭಕ್ತರ ಮ್ಯಾಗ ಬಹಳ ಪ್ರೀತಿ ಪರಮಾತ್ಮ. ಭಗವಂತ ಭಕ್ತರಿಗೆ ಒಂದ್ಸಾರಿ ಕರೆದ್ರ ಓಡಿ ಬರ್ತಾನೆ ಭಗವಂತ, ಬ್ಯಾಡಂದ್ರೂ ಬರ್ತಾನೆ ಪರಮಾತ್ಮ. ಯಾಕಂದ್ರ ಆ ಪರಮಾತ್ಮನನ್ನು ನಾವು ಎದರ್ಲೆ ಕಟ್ಟಕ ಬರ್ತದ, ಎದರ್ಲೆ ಸೋಲಿಸಕ ಬರ್ತದಂದ್ರ ಭಕ್ತಿ ಮಾತ್ರದಿಂದ ಭಗವಂತನನ್ನು ಸೋಲಿಸಬೇಕು. ಪರಮಾತ್ಮನನ್ನ ನಾವು ಯಾವುದರಿಂದಲೂ ಸೋಲಿಸಕ್ಕಾಗಂಗಿಲ್ಲ. ನಿಮ್ಗೆ ಗೊತ್ತಿರಬೇಕು, ಪ್ರೀತಿಯ ಅಣ್ಣ ಅದು ಹಳಸಿದ್ರೂ ಸಿಹಿ ಹತ್ತದು. ಆದರದಿಂದ ಕೊಡತಕ್ಕಂಥ ಅಣ್ಣ 4 ಮಾತು ನಿಂದ ಮಾಡಿ ಏನ್ ದಿವಸ ಗಂಟು ಬಿದ್ದಾನಪ್ಪ ಇವ ನಮ್ಮ ಮನೆಗೆ ಅಂದು ಅಮೃತವನ್ನು ಕೊಟ್ಟರು ಅದರ ರುಚಿ ಹತ್ತೋದಿಲ್ಲ ತಾಯಿಯಂದಿರ. ನಾವು ಹೊರಗೆ ಬಂದಿದ್ದು ಹೋದ್ ನೋಡ್ಬೇಡ, ದಿವಸ ಸಾಕಾಗೈತಿದ್ರ ಕಾಲ. ನಾಷ್ಟಾಕರ ಬಂದೇ ಇರ್ತದ, ಊಟಕ್ಕರ ಬಂದೇ ಇರ್ತದ, ಸಂಜೆ ಚಾಕರ ಬಂದೇ ಇರ್ತದ ಅಂತ ನಾವು ಅಂದು ಕೊಟ್ಟಿವಿ ಅಂತಂದ್ರ ಆ ಉಣ್ಣವಾಗ ಅದಕ್ಕೆ ಕೇಳಿಸ್ತಂದ್ರ ಅವ ಏನು ವಿಚಾರ ಮಾಡ್ಬೇಕಂದ್ರ ಈ ಅಂದು ಕೊಡ್ತಕ್ಕಂಥ ಅಣ್ಣ ಏನದಲ್ಲ ಇದು ವಿಷಯಕ್ಕಿಂತಲೂ ಕೆಟ್ಟಿದ್ದು. ಇನ್ನು ಉಪವಾಸ ಸಾಯ್ಲಿಕ್ಕೆ ವಿನಃ
ಹಂಗಿನ ಅನ್ನವನ್ನ ಬಯಸಬಾರದು. ಹಂಗಿನ ಅನ್ನವನ್ನ ಬಯಸಬಾರದು. ಪ್ರೀತಿಯಿಂದ, ಅತಿ ಶ್ರದ್ಧೆಯಿಂದ, ವಿಶ್ವಾಸದಿಂದ ಬಂದಾರೋ ಬರಾಕಿಲೋ ಅಂತ ನಿಮ್ಮ ದಾರಿಯನ್ನ ಕಾಯ್ದು ಮಣಿಯೊಳಗೆ ಇದ್ದದ್ದವರೇ ಎಂಥದರ ಇರಲಿ, ಮುಂಜಾನೆ ಮಾಡಿದ ಅನ್ನರ ಇರಲಿ, ಮಧ್ಯಾಹ್ನ ಮಾಡಿದ ಪಲ್ಯರ ಇರಲಿ, ಏನ ಇರಲಿ, ಅತಿ ಪ್ರೀತಿಯಿಂದ ನೀವು ಕೊಡ್ತಿದ್ರಿ ಅಂದ್ರೆ ಆ ಅನ್ನ, ಆ ಆಹಾರ, ಅದು ಅದಕ್ಕಿಂತಲೂ ರುಚಿ ಯಾವುದೂ ಇಲ್ಲ, ಯಾವುದೂ ಇಲ್ಲ. ಭಗವಂತನಿಗೆ ಪ್ರೀತಿಯಿಂದ ಕೊಡ್ತಾಳಲ್ಲ. ನಿಮ್ಗೆ ಗೊತ್ತಿರಬೇಕು, ಚೋಳರಾಜನ ಆಸ್ಥಾನದೊಳಗ ಒಬ್ಬ ಮಾದರ ಚೆನ್ನಯ್ಯ ಅಂತಿದ್ದ. ಚೋಳರಾಜನ ಕಾಲಕ್ಕೆ ಚೋಳರಾಜನ ಆಸ್ಥಾನದೊಳಗ ಅವ ಮಾದರ ಪೈಕಿ ಚೆನ್ನಯ್ಯ ಅವ ಆ ರಾಜ್ಯದೊಳಗೆ ಏನು ಕೆಲಸ ಮಾಡ್ತಿದ್ದ ಅಂತಂದ್ರ ಕುದುರೆಯನ್ನು ತಿಕ್ಕುತ್ತಿದ್ದ, ಕುದುರೆಯನ್ನು ಮೇಯಿಸ್ತಿದ್ದ, ಕುದುರೆಗೆ ಹುಲ್ಲು ತರುತ್ತಿದ್ದ, ಕುದುರೆ ಲದ್ದಿ ಬಡಿತಿದ್ದ. ಇದು ಅವನ ಕೆಲಸ. ಆದ್ರೆ ಯಾರಿಗೂ ಗೊತ್ತಿದ್ದಿದ್ದಿಲ್ಲ ಅವ ಮಾಡತಕ್ಕಂಥ ಭಕ್ತಿ. ಮಾದಾರ ಚೆನ್ನಯ್ಯನ ಭಕ್ತಿ ಎಂಥದ್ದು ಅಂತಂದ್ರ ಪರಮಾತ್ಮನ ಓಡಿ ಬರ್ಬೇಕ್ರಿ ಅವರ ಮನೆಗೆ. ಭಗವಂತನೇ ಓಡಿ ಬರ್ಬೇಕು. ಕರಿಕಾಲ ಚೋಳ ಅಂತಂದ್ರ ಸಾಮಾನ್ಯ ರಾಜನಲ್ಲ, ಪ್ರತಿನಿತ್ಯ ಪರಮಾತ್ಮನಿಗೆ ಪ್ರಸಾದ ಮಾಡಿಸ್ತಿದ್ದವ. ಹೆಂಗ ತುಜ ಕಡೆ ಹಾತ ಮುಜ ಕಡೆ ಬಾತ ಅಲ್ಲ, ಬರೀ ಕೈ ಮಾಡಿ ಮನೆಗೆ ನೈವೇದ್ಯ ತರೋದಲ್ಲ. ಈಗ ನೀವ್ ಹೆಂಗ ಊಟ ಮಾಡ್ತೀರಲ್ಲ, ಹಂಗ ಚೋಳರಾಜನ, ಕರಿಕಾಲ ಚೋಳರಾಜನ ಆಸ್ಥಾನದೊಳಗ ದಿನನಿತ್ಯ ಪರಮಾತ್ಮ ನಾವು ಹೆಂಗ ಕುತ್ಕೊಂಡು ತಿಂತೀವಲ್ಲ ಹಂಗ ದಿವಸ ಕುತ್ಕೊಂಡು ತಿಂತಿದ್ದ. ಅವನ ಆಸ್ಥಾನದೊಳಗೆ ದಿನ ಊಟ ಮಾಡಿಸ್ತಿದ್ದ. ಒಂದಿನ ಬರಲಿಲ್ಲ. ಆ ಕರಿಕಾಲನ ರಾಜ್ಯಕ್ಕೆ ಆ ಪರಮಾತ್ಮ ಶಿವ ಬರಲಿಲ್ಲ. ಒಂದಿನ ದಾರಿ ನೋಡಿದ ಕರಿಕಾಲ ಚೋಳ. ಆ ರಾಜ ಯಾಕೆ ಬರಲಿಲ್ಲ ಇವತ್ತು? ನಾನು ಏನ್ ತಪ್ಪು ಮಾಡಿರ್ಬೇಕು? ಪ್ರತಿನಿತ್ಯ ಆ ಪರಮಾತ್ಮನಿಗೆ, ಪರಮಾತ್ಮ ಅಂದರೆ ಅದೇ ಕೈಲಾಸಪತಿ, ಈ ಜಗತ್ತಿನ ನಿಯಾಮಕ, ಕರ್ತೃತ್ವ ಶಕ್ತಿಯುಳ್ಳ ಆ ಭಗವಂತ, ಆ ಪರಮಾತ್ಮ ಶಿವ, ಶಂಕರ, ಜಟಾಧಾರಿ, ಚರ್ಮಾಂಬರ, ಸರ್ಪಭೂಷಣ, ತ್ರಿನೇತ್ರ ಹೊಂದಿರತಕ್ಕಂಥ ತ್ರಿಶೂಲಧಾರಿ ಈ ಪರಮಾತ್ಮ ದಿವಸ ಬಂದ ಅವನ ಮನೆಯೊಳಗೆ ಪ್ರಸಾದ ಮಾಡದಿದ್ದಲ್ಲ. ಆ ಒಂದು ದಿನ ಬರಲಾರಕ್ಕ ಮುಂಜಾನೆಯಿಂದ ಸಾಯಂಕಾಲ ತನಕ ಚಿಂತನೆ ಮಾಡಿದ. ಯಾಕೆ ಬರಲಿಲ್ಲ ಇವತ್ತ? ಯಾಕೆ ಬರಲಿಲ್ಲ ಪರಮಾತ್ಮ? ಏನ್ ನಾ ಮಾಡುವ ಅಡಿಗೆಯೊಳಗೆ ಏನಾದರೂ ವ್ಯತ್ಯಾಸ ಆಗ್ಯದೇನು ಅಂತ ಮುಂಜಾನೆಯಿಂದ ಸಾಯಂಕಾಲ ತನಕ ಚಿಂತನೆ ಮಾಡಿದ. ಯಾಕೆ ಬರಲಿಲ್ಲ ಪರಮಾತ್ಮ ಅಂತ ಮರುದಿವಸ ಬಂದ. ಮರುದಿವಸ ಪ್ರಸಾದಕ್ಕೆ ಬಂದವನ ಮನೆಗೆ ಸಾಕ್ಷಾತ್ ಶಿವ ಬಂದು ಊಟ ಮಾಡಿ ಹೋಗ್ತಿದ್ದ. ಎಂಥ ಭಕ್ತಿ ಇರಬೇಕು ನೋಡ್ರಿ, ಎಂಥ ಭಕ್ತಿ ಇರಬೇಕು. ಶಿವ ಬಂದಾಗ ಕೇಳಿದ, ಊಟಕ್ಕೆ ಕೊಡೋಕ್ಕಿಂತಲೂ ಮೊದಲು, ಪ್ರಸಾದಕ್ಕೆ ಕೊಡೋಕ್ಕಿಂತಲೂ ಮೊದಲು ಕೇಳಿದ. ಚೋಳ ರಾಜ ಕೇಳ್ತಾನೆ, ಕರಿಕಾಲ ಚೋಳ, ಯಪ್ಪ, ಹೇ ಪರಮಾತ್ಮ, ಹೇ ಶಿವನೇ, ಹೇ ಶಂಕರ, ನಿನ್ನೆ ನನ್ನ ಮನೆಗೆ ಯಾಕೆ ಪ್ರಸಾದಕ್ಕೆ ಬರಲಿಲ್ಲ ತಂದೆ? ನನ್ನಲ್ಲಿ ಏನು ತಪ್ಪಾಯಿತು? ನಾನು ಏನು ತಪ್ಪು ಮಾಡಿದ್ದೀನಿ? ನನಗೆ ಶಿಕ್ಷೆಯಾಗಲಿ ಪರಮಾತ್ಮ, ಯಾಕೆ ನನ್ನ ಮನೆಗೆ ಪ್ರಸಾದಕ್ಕೆ ಬರಲಿಲ್ಲ ಅಂತಂದಾಗ ಆ ಭಗವಂತ ಹೇಳಿದ, ಇಲ್ಲ, ಸುಮ್ಮನೆ ಒಂದಿಷ್ಟು ಕೆಲಸ ಇತ್ತು, ಆದಿತ್ತು ಈದಿತ್ತು ಅಂತ ಹೇಳ್ದ. ಕರಿಕಾಲ ಚೋಳ ಒಪ್ಪಲಿಲ್ಲ. ಚೋಳರಾಜ, ನಿಜ ಹೇಳಬೇಕು ಪರಮಾತ್ಮ, ನನ್ನ ಸುಳ್ಳು ಹೇಳಬಾರ್ದು, ನೀನ್ ಕರೆ ಹೇಳಬೇಕು, ಯಾಕೆ ಬರ್ಲಿಲ್ಲ ಅಂತಂದಾಗ ಭಗವಂತ ಹೇಳಿದ, ಕರೆ ಹೇಳಿದ, ಇಲ್ಲಪ್ಪ, ನನಗ ನೀ ಏನ್ ಮಾಡಿದ್ದೆಲ್ಲ ಅಡಿಗೆ ದಿವಸ ಮಾಡಿಸ್ತೀಯಲ್ಲ, ಇದಕ್ಕಿಂತಲೂ ಆ ಮಾದಾರ ಚೆನ್ನಯ್ಯನ ಮನೆಯ ಅಂಬಲಿ ಬಹಳ ಬಯಕೆ ಆಗಿತ್ತು ನನಗೆ. ಆ ಅಂಬಲಿ ಯಾವಾಗ ಊಟ ಮಾಡಿ ನೋಡ್ರಿ. ಈ ಕರಿಕಾಲ ಚೋಳ ಪ್ರತಿನಿತ್ಯ ನಿಮ್ಗೆ ಹೇಳ್ತಾನೆ, ಇಷ್ಟು ತರತರದ ಅಡಿಗೆಯನ್ನು ಮಾಡ್ತಿದ್ದಲ್ಲ, ಅವ ರಾಜ ರೀ. ಅವನಿಗೆ ಏನು ಕೊರತೆ ಅದ? ಎಲ್ಲ ತರದ ಅಡಿಗೆ ಮಾಡ್ತಿದ್ದ, ಭಗವಂತ ತೃಪ್ತಿಯಿಂದ ಊಟ ಮಾಡ್ತಿದ್ದ. ಆದ್ರ ಅದೇ ರಾಜನ ಆಸ್ಥಾನದೊಳಗ ಆ ಮಾದರ ಚೆನ್ನಯ್ಯ
ಪ್ರತಿನಿತ್ಯ ಅಂಬಲಿ ಮಾಡ್ತಿದ್ದಂತ, ಮಾಡಿ ಆ ಭಗವಂತನಿಗೆ ಕೈ ಮಾಡ್ತಿದ್ದಂತೆ. ಹಿಂಗ್ ಕೈ ಮಾಡ್ತಿದ್ದ. ಆ ಭಗವಂತ ಆ ಅಂಬಲಿಯ ವಾಸನೆಯನ್ನು ಕುಡಿತಿದ್ದಂತೆ. ಅಂಬಲಿಯ ವಾಸನೆಯನ್ನು ಕುಡಿತಿದ್ದ. ಅಂಬಲಿಯ ವಾಸನೆಯನ್ನು ಕುಡಿಯುವಾಗ ಮಾದಾರ ಚೆನ್ನಯ್ಯನಿಗೆ ಕಾಣ್ತಿದ್ದಿಲ್ಲ. ಅಪ್ರತ್ಯಕ್ಷವಾಗಿ ಕಾಣ್ಲಾರ್ದೇ ಆ ಅಂಬಲಿಯ ವಾಸನೆಯನ್ನು ಕುಡಿದ ದಿವಸ ಅಂತಿದ್ದಂತ, ಏನು, ಈ ಅಂಬಲಿ ಯಾವಾಗ ಕುಡಿತೀನಿ ನಾನು, ಈ ಅಂಬಲಿ ಕುಡಿಬೇಕಲ್ಲ. ನೀವು ಒಂದೊಂದು ದಿನ ಅಮಾಸೆ ದಿವಸ ಕಟ್ಟಿನ ಸಾರು ಮಾಡಿರ್ತೇವೆ ನೋಡ್ರಿ, ಭಾರಿ ಮಸ್ತ್. ಕೆಲವೊಬ್ಬರು ಮನ್ಯಾಗ ಒಗ್ಗರಣೆ ಹಾಕಿರಂದ್ರೆ ಹೋಗುವಾಗ ಕಿಡಿಕ್ಯಾಗ ಗಮ್ ಅಂತ ಬರ್ತದೆ. ಏನದು ಒಗ್ಗರಣೆ, ಎಷ್ಟು ರುಚಿ ಆಗಿರ್ಬೇಕು. ಬದ್ನಿಕಾಯಿ ಪಲ್ಯ ಒಗ್ಗರಣೆ ಹಾಕಿದ್ರಂದ್ರ ಗಮ್ ಅಂತ ವಾಸನೆ ಬರ್ತಿರ್ತದೆ. ಹಂಗ ಆ ಅಂಬಲಿ ವಾಸನೆ ಬರ್ತಿತ್ತು ಅವನಿಗೆ, ಪರಮಾತ್ಮನಿಗೆ. ಅವ ಅಂತಿದ್ದ, ಒಂದಿನ ಈ ಅಂಬಲಿ ಉಣಬೇಕಲ್ಲ ನಾನು ಅಂತ ವಿಚಾರ ಮಾಡ್ಕೊಂತ ಎಷ್ಟೋ ವರ್ಷಗಳ ಪರ್ಯಂತರವಾಗಿ ನಡೆದಿತ್ತು. ಒಂದಿನ ಪರಮಾತ್ಮನಿಗೆ ತಡಿಲಿಲ್ಲ. ಇವತ್ತು ನಾವು ತಿಂದ ಬಿಡಬೇಕಲ್ಲಪ್ಪ, ಎಷ್ಟು ಭಕ್ತಿ ಇರ್ಬೇಕು ನೋಡ್ರಿ. ಅವ ಮಾದಾರ ಚೆನ್ನಯ್ಯ ಏನು ಹಾಕಿ ಮಾಡಿರ್ಬೇಕ್ರಿ, ಅಷ್ಟು ಪರಮಾತ್ಮ ಬೇಡ್ತಾನಂತಂದ್ರ, ಪರಮಾತ್ಮನಿಗೆ ಉಣ್ಬೇಕ ಅನ್ಸಾಕತ್ತಂದ್ರ ಏನು ಹಾಕಿ ಮಾಡಿರ್ಬೇಕ. ಅವ ಏನು ಹಾಕಿಲ್ಲ, ಅದ ಬೆಳ್ಳುಳ್ಳಿ, ಅದ ಜೋಳದ ಹಿಟ್ಟ, ಅದ ಒಂದಿಷ್ಟು ಉಪ್ಪ ಹಾಕಿ ಮಾಡಿರ್ತಾನ. ಆದ್ರೆ ಆ ಮಾಡುವಾಗ, ಅಂಬಲಿ ಕಾಸುವಾಗ ಅದರೊಳಗೆ ಏನು ಮಿಶ್ರಣ ಆಗಿರ್ತಿತ್ತಂದ್ರೆ ಇವನ ಭಕ್ತಿ ಮಿಶ್ರಣ ಆಗಿರ್ತಿತ್ತು. ಆ ಅಂಬಲಿಯೊಳಗ ಭಕ್ತಿ ಮಿಶ್ರಣ ಆಗಿರ್ತಿತ್ತು. ಆ ಭಕ್ತಿಯ ಭಾವ ಆ ಭಗವಂತನಿಗೆ ರುಚಿ ಅನ್ನಿಸ್ತಿತ್ತು. ಅದಕ್ಕೆ ಅವ ನಾನು ಯಾವಾಗ ಉಣ್ಬೇಕು ಅಂದ್ರೆ ಪ್ರತ್ಯಕ್ಷ ಆಗ್ಬೇಕಲ್ರಿ. ಕರೆ ಅಂದ್ರೆ ಹಿಂಗ ನಾನು ನಿಮಗೆ ಹೆಂಗ್ ಕಾಣ್ತೀನಲ್ಲ, ಹಿಂಗ ಕಾಣ್ಬೇಕಲ್ಲ. ಅವ ಭಗವಂತನ ಕರೀತಿದ್ದಿಲ್ಲ ನೋಡ್ರಿ. ಮಾದಾರ ಚೆನ್ನೈದೊಂದು, ಹೇ ದೇವರ ಇದನ್ನ ಬಂದು ಉಂಡೋಗ್ ಅಂತಿದ್ದಿಲ್ಲ ಅವ. ಆದ್ರೆ ಆ ಮಾಡಿದ ಅಡಿಗೆಯೊಳಗೆ ಭಕ್ತಿ ಮಿಶ್ರಣ ಮಾಡಿ ನೈವೇದ್ಯ ಹಿಡಿತಿದ್ದ. ಮೂಗಿಗೆ ಘಮ್ ಅಂತಿತ್ತು, ಯಾವಾಗ ಇದನ್ನು ಉಣ್ಬೇಕು, ನಾ ಯಾವಾಗ ಹೋಗ್ಬೇಕಂತ ಅವನಿಗೆ ಅನ್ನಿಸ್ತಿತ್ತು. ಒಂದಿನ ಹೇಗ ತಾಳ್ಮೆ ಕಳ್ಕೊಂಡ ಪರಮಾತ್ಮ, ಏನ್ಯಾಕೆ ಆಗವಲ್ದಕ್ಕೆ ಇವತ್ತೇನ್ ಬೇಕಾದಾಗಲಿ ನಾನು ಕರಿಕಾಲ ಚೋಳನ ಪ್ರಸಾದ ಬಿಡ್ಬೇಕಿವತ್ತ, ಅವನ ಆಸ್ಥಾನಕ್ಕೆ ಹೋಗಂಗಿಲ್ಲ. ಇವತ್ತ ಇವನ ಅಂಬಲಿನ ಕುಡಿಬೇಕು, ಅಂಬಲಿನ ಊಟ ಮಾಡಬೇಕು. ಆ ವಾಸನೆಯನ್ನು ಕುಡಿದು ಸಾಕಾಗ್ಯದ ನನಗ, ಅದನ್ನ ಅಂಬಲಿನ ಕುಡಿಬೇಕು ಅನ್ಸಾಕತ್ತದ. ಅದಕ್ಕೆ ಅವ ಮಾದಾರ ಚೆನ್ನಯ್ಯ, ಹೇ ಪರಮಾತ್ಮ ನೀ ಬಂದು ನಂದಕ್ಕೆ ಪ್ರಸಾದ ಮಾಡಂತ ಅವ್ ಕರಿವಲ್ಲ. ಅವ್ ಕರೀಲಿಲ್ಲ ಅಂದ್ರೆ ಬಿಡ್ಲಿ, ನಾನಾಗೆ ಹೋಗು. ನೋಡ್ರಿ ಎಂತ ಭಕ್ತಿಯ ಪರಾಕಾಷ್ಠೆ. ಈಗ ನಿಮ್ಮ ಮನೆಯೊಳಗೆ ಸಾಂಬಾರ್ ಸಿಹಿ ಮಾಡಿದ್ರೆ ಅಂತ ತಿಳ್ಕೊಂಡು ನಮಗೆ ನಾಲ್ಕು ಬಡಿತಂದ್ರೆ ಸುಮ್ ಬಂದು ಬಿಡುದಂದ್ರೆ ಹಂಗ ಇಲ್ರಿ. ನಿಮ್ಮ ಮನ್ಯಾಗ ಭಾಳ ಸಾಂಬಾರ್ ಸಿಹಿ ಮಾಡಿದ್ರಿ, ಒಂದಿಟ್ಟು ಊಟ ಮಾಡ್ಕೊಂಡ್ರ ಕೇಳ್ತೀರಿ ಏನ್ರಿ? ಹಂಗ ಎಲ್ಲರ ಸಾಂಬಾರ್ ಸಿಹಿ ಆಗೈತಿ, ಅದು ಸಿಹಿ ಆಗೈತೆ ಅಂದ್ರೆ ಹೆಂಗ್ರಿ ಅಂತೀರಿ? ಇಲ್ಲ, ಅಪಮಾನ ಅನಿಸ್ತದ ಇಲ್ಲ ನಮಗೆ. ಪರಮಾತ್ಮನಿಗೆ ಅಪಮಾನ ಅನಿಸಲಿಲ್ಲ. ಅದು ಆದ್ರೆ ಆಗೋದಕ್ಕೆ ನಮ್ದು ಅಪಮಾನ ಆದ್ರೆ ಆಗಲಿ. ಆದ್ರೂ ನಾ ಹೋಗ್ತೇನೆ ಅಂತ ತಿಳ್ಕೊಂಡು ಒಂದು ದಿನ ಆ ಮಾದಾರ ಚೆನ್ನಯ್ಯನ ಮನೆಗೆ ತಾನಾಗೆ ಬಂದಾಗ ಕೇಳ್ತೀರಿ. ಮಾದಾರ ಚೆನ್ನಯ್ಯ ಕುಣದಾಡಗತ್ತಿದ ಭಗವಂತನ ಮೇಲೆ. ಪಾಂಡುರಂಗ, ಶಿವನೇ, ಸದ್ಗುರುನಾಥ ಕುಣದಾಡಿ ಆ ಪರಮಾತ್ಮನನ್ನು ಬರಮಾಡಿಕೊಂಡು ಒಳಗೆ ಕರ್ಕೊಂಡು ಹೋಗಿ ಕೂಡಿಸಿ ಪೂಜಾ ಮಾಡಿ ಅವನ ಪಾದನಾಗ ಬಿದ್ದು ಉಳ್ಳಾಡಿ ಕಣ್ಣಾಗ ನೀರು ತಂದು ಅಳ್ಳಗತ್ತಿದ. ನನ್ನ ಜನ್ಮ ಪಾವನ ಆಯಿತು, ನಾನು ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು, ನನಗೆ ಮುಕ್ತಿ ಆಯಿತು. ಹೇ ಪರಮಾತ್ಮ, ಈ ಜನ್ಮದಲ್ಲಿ ನನಗೆ ಪ್ರತ್ಯಕ್ಷ ಯಾದಿಯಲ್ಲ ಪರಮಾತ್ಮ. ಈ ಚರ್ಮ ಚಕ್ಷುವಿನಿಂದ ನಿನ್ನನ್ನು ನೋಡಾಕ ನನಗೆ ಅವಕಾಶ ಮಾಡಿಕೊಟ್ಟಿಯಲ್ಲ ಪರಮಾತ್ಮ. ಬಹಳ ಒಳ್ಳೆಯದಾಯಿತು ಅಂತ ತಿಳ್ಕೊಂಡ ಸಂತೋಷದ ಕಣ್ಣೀರು ಹರಿದು ಆ ಪರಮಾತ್ಮನ ಪಾದದ ಮೇಲೆ ಬಿದ್ದು ಉಳ್ಳಾಡಿ ಅಳ್ಳಗತ್ತಿದ. ಅವ ಪರಮಾತ್ಮ ಅಂತ ನೀ ಹಿಂದಿಗಡೆ ಅಳವಲ್ಲೆ ಕುಮಾರಯ್ಯ, ಮೊದಲು ನನಗೆ ಅಂಬಲಿ ಕೊಡಪ್ಪ, ನನಗೆ ಊಟಕ್ಕೆ ಬಡಿಸಪ್ಪ. ನಿನ್ನ ಮನೆಯಾಗ ಮಾಡಿದ ಆ ಅಣ್ಣ ಅಂಬಲಿ ನಾನು ಊಟ ಮಾಡ್ಬೇಕಂತ ಅವ ಮನಸ್ಸಿನಾಗ ಅಂತಿದ್ದ. ಹೇಳುವಲ್ಲದನ್ನ ಹೆಂಗೆ ಹೇಳಕ್ಕಾಗ್ತದ ರೀ? ಪರಮಾತ್ಮ ಬಂದನ ಮನೆಗೆ,
ಹಿಂದಿಗಡೆ ಅವಳಕ್ಕಿತ್ತಪ್ಪ ಮೊದಲು ಅನ್ನ ಕೊಡು ನನಗೆ ಅಂಬ್ಲಿ ಕೊಡು ಅಂತ ಹೆಂಗಂತಾನ. ಅವನ ಕಾಲಿನ ಬಿದ್ದು ಉಳ್ಯಾಡಿ ಹತ್ತು 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 ಆನಂತರ ಕುಂತ ಪರಮಾತ್ಮ ಹಂಗ ಕೊಡ್ತಾನೋ ಇಲ್ಲೋ ಅಂತ ಕುಂತ. ಆನಂತರ ಅವ ಅಂದಯ್ಯಪ್ಪ ನನ್ನ ಮನೆಯೊಳಗೆ ಏನೂ ಇಲ್ಲ, ಅಂಬ್ಲಿ ಅಷ್ಟ ಅದರಿ, ಅಂಬ್ಲಿ ಅಷ್ಟ ಉಣ್ಬೇಕು, ಅದನ್ನ ಕೊಡ ಅವ ಪಡೆದ ಅವಸರಲೆ. ನಾನು ಬಂದದ್ದ ಅದಕ್ಕಪ್ಪ, ನೀನೇನು ಅಂಬಲಿಯೇ ಮಾಡಿಲ್ಲ, ಆ ಅಂಬಲಿನ ಕೊಡಪ್ಪ, ಅಂಬಲಿನ ಕೊಡು. ಒಳಗೆ ಹೋಗಿ ಒಂದು ತಾಟ್ನೊಳಗೆ ಒಂದಿಷ್ಟ ಅಣ್ಣ ತಾಟ್ ತುಂಬ ಅಂಬಲಿ ಹಾಕೊಂಡು ಬಂದ. ಭಗವಂತ ಇಷ್ಟ ಆತುರತೆ ಪಡಿತಿದ್ದಲ್ಲ ಆ ಅಂಬಲಿಗೆ. ಅಂಬಲಿಯೊಳಗ ಭಕ್ತಿ ಮಿಶ್ರಿತ ಆಗಿತ್ತರಿ. ಅಂಬಲಿ ಮಾಡುವಾಗ ಅವನ ಭಕ್ತಿ ಹೆಂಗಂತಂದ್ರೆ, ಹೇ ಪರಮಾತ್ಮ ನಂದನ್ನೋದೇನೂ ಇಲ್ಲ, ಎಲ್ಲ ನಿಂದದ ತಂದೆ, ನಂದೇನದಪ್ಪ ಅಂತ ತಿಳ್ಕೊಂಡ ಸಮರ್ಪಣಾ ಭಾವದಿಂದ ಅಂಬಲಿಯನ್ನು ಮಾಡ್ತಿದ್ದಲ್ಲ. ಬಹಳ ರುಚಿ ಇರ್ತಿತ್ತದು. ತಾಟಿನೊಳಗೆ ಹಾಕಿ ತಂದು ಕೊಟ್ಟ. ಹಿಂಗ ತಾಟ ಹಿಡಿದು ಪರಮಾತ್ಮ ಆ ಮಾದಾರ ಚೆನ್ನಯ್ಯನ ಅಂಬಲಿ ತಗೊಂಡ ಘಟ 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 ಕುಡಿಯಾಕತ್ತಿದ. ಇಷ್ಟು ಆನಂದವನ್ನು ಅನುಭವಿಸಿದ, ಇಷ್ಟು ಖುಷಿ ಪಟ್ಟ. ತಾಟಿನ ತುಂಬೆಲ್ಲ ಅಂಬಲಿಯನ್ನು ಸವಿದ. ಮತ್ತೆ ಖಾಲಿ ತಾಟ ಆಯಿತು. ಇನ್ನಷ್ಟು ಕುಡಿಬೇಕನ್ನಿಸ್ತು, ಇನ್ನೊಂದಿಷ್ಟು ಅಂಬಲಿ ಕುಡಿಬೇಕನ್ನಿಸ್ತಲ್ಲ. ಹೆಂಗ್ ಕೇಳ್ಬೇಕು ಅವನ್ನ, ಹೆಂಗ್ ಕೇಳ್ಬೇಕು? ತಾಟ ಕೊಟ್ಟ. ಅವನ ಅಂದ, ಇನ್ನೊಂದಿಟ್ಟು ಅಂಬಲಿ ಕೊಡ್ಲೇನ್ರಿಯಪ್ಪ ಅಂತಂದಾಗ, ಕೊಡು ಕೊಡು, ಇನ್ನಟ್ಟಿದ್ರೆ ಹಾಕಿ ಕೊಡು. ಮತ್ತು ಒಳಗೋಗಿ ಮತ್ತೊಂದು ತಾಟ ಅಂಬಲಿ ಹಾಕೊಂಡು ಬಂದ, ಮತ್ತೂ ಕುಡ್ದ, ಮತ್ತೆ ಹಾಕೊಂಡು ಬಂದ, ಮತ್ತು ಕುಡ್ದ. ಎಷ್ಟು ಕುಡಿದ್ರೂ ತೃಪ್ತಿ ಆಗುವಂತು. ಎಂಥ ಭಕ್ತಿ ಮಿಶ್ರಣವಾಗಿರತಕ್ಕಂಥ ಅಂಬಲಿ ಇರಬೇಕು. ಅವ ಮಹದಾರ ಚೆನ್ನಯ್ಯ ಹೇಳಿದಂತ, ಹೇ ಚೆನ್ನಯ್ಯ, ಇಂತಹ ರುಚಿಯ ಅನುಭವ ನನ್ನ ಜೀವನದೊಳಗಾಗಿಲ್ಲ. ಇಂತಹ ರುಚಿಯ ಅಂಬಲಿಯನ್ನು ನಾ ಎಂದೂ ಕುಡುದಿಲ್ಲಪ್ಪ, ಎಂದೂ ಕುಡುದಿಲ್ಲ. ನನಗೆ ಬಹಳ ತೃಪ್ತಿ ಆಯಿತು. ಈ ಅಂಬಲಿ ನನಗೆ ಬಹಳ ತೃಪ್ತಿ ಕೊಟ್ಟಿತು ಅಂತ ತಿಳ್ಕೊಂಡು ಅವನು ಕೊಂಡಾಡಿ ಹರಸಿ ಆಶೀರ್ವಾದವನ್ನು ಮಾಡಿ ಹೋದ ಪರಮಾತ್ಮ. ಇದನ್ನೆಲ್ಲ ಅವನು ಮುಂದೆ ಹೇಳಿದ. ನಿನ್ನ ಯಾಕೆ ನಾವು ಊಟಕ್ಕೆ ಬರಲಿಲ್ಲ ಗೊತ್ತದೇನು? ಈ ನಿನ್ನ ಆಸ್ಥಾನದೊಳಗ ಒಬ್ಬ ಮಾದಾರ ಚೆನ್ನಯ್ಯ ಅವನ ಅಂಬಲಿ ಕುಡಿದ್ರಿ ಮಾರಾಯ. ಏನು ರುಚಿ ಇತ್ತ ಅಂಬಲಿ, ಆಹಾ ಭಾರಿ ರುಚಿ ಇತ್ತಪ್ಪ. ಅದರೊಳಗೆ ಭಕ್ತಿ ಮಿಶ್ರಣ ಇತ್ತು. ಎಷ್ಟು ಕುಡಿದ್ರೂ ಸಾಕಾಗಲಿಲ್ಲ. ಕುಡದೆ 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 ಹೆಂಗೆ ಕುಡಿದ್ನಿ ಅಂಬಲಿ ಅಂತ ವರ್ಣನೆ ಮಾಡಕತ್ತಿದ. ಕರಿಕಾಲು ಚೋಳಂದ, ಅವ ಎಂಥ ಭಕ್ತ ಇರಬೇಕಪ್ಪ, ನನಗಿಂತಲೂ ರುಚಿ ಮಾಡತಕ್ಕಂಥ ಅವ ಎಂಥ ಭಕ್ತಿರ್ಬೇಕಂತ ತಿಳ್ಕೊಂಡ ನಾನು ಅವನು ಭೇಟಿ ಆಗ್ಬೇಕಲ್ಲ ಅಂತ ಹೇಳಿ ಆ ಕರಿಕಾಲ ಚೋಳನ ಆಸ್ಥಾನದೊಳಗ ಈ ಮಾದಾರ ಚೆನ್ನಯ್ಯನ ಕೆಲಸ ಏನು ಅಂತಂದ್ರ, ಕುದುರೆ ಲದ್ದಿ ತೆಗೆಯುವ ಕೆಲಸ. ಅಧಿಕಾರ ದೊಡ್ಡದಲ್ಲ, ಅಧಿಕಾರ ದೊಡ್ಡದಲ್ಲ, ಪಾವಿತ್ರತೆ ದೊಡ್ಡದು. ಅಧಿಕಾರ ದೊಡ್ಡದಲ್ಲ, ಪಾವಿತ್ರತೆ ದೊಡ್ಡದು. ಜಾತಿ ದೊಡ್ಡದಲ್ಲ, ಜಾತಿ ದೊಡ್ಡದಲ್ಲ. ಭಗವಂತ ಜಾತಿಯನ್ನು ನೋಡಿ ಪ್ರತ್ಯಕ್ಷ ಆಗೋದಿಲ್ಲ. ಜಾತಿಯಿಂದ ಯಾರೂ ದೊಡ್ಡವರಾಗೋದಿಲ್ಲ. ನಮ್ಮ ನಡತೆಯಿಂದ ದೊಡ್ಡವರಾಗ್ತಾರೆ, ನಮ್ಮ ಆಚಾರದಿಂದ ದೊಡ್ಡವರಾಗ್ತಾರೆ. ದೊಡ್ಡ ಜಾತಿಯಲ್ಲಿ, ಉತ್ತಮ ಕುಲದಲ್ಲಿ, ಉತ್ತಮ ಜಾತಿಯಲ್ಲಿ ಹುಟ್ಟಿದ ಮಾತ್ರಕ್ಕ ಎಲ್ಲರೂ ಉತ್ತಮರಾಗುವುದಿಲ್ಲ. ಈಗ ಬ್ರಾಹ್ಮಣರ ಜಾತಿಯಲ್ಲಿ, ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದರ ನಿಜವಾದ ಬ್ರಾಹ್ಮಣತ್ವ ಯಾವುದು ಅಂತಂದ್ರೆ ಅಲ್ಲಿ ಬರೀತಾರೆ, ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ. ಬ್ರಹ್ಮನನ್ನ ಅರಿತುಕೊಂಡವರು ಬ್ರಾಹ್ಮಣರು. ಕೇವಲ ಉತ್ತಮ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕ ಉತ್ತಮರಾಗೋದಿಲ್ಲ. ಉತ್ತಮ ನಡತೆ, ಉತ್ತಮ ಆಚಾರ, ಉತ್ತಮ ಮಾತು, ಉತ್ತಮವಾದ ಬದುಕು ಇತ್ತು ಅಂದ್ರ ಅದು ಶ್ರೇಷ್ಠವಾದ ಬದುಕು. ಕೊನೆಗೆ ನಮಗ ಆ ಭಗವಂತ ಒಲಿದಿರಬೇಕು. ನಿಮ್ಗೆ ಗೊತ್ತಿರಬೇಕು. ಹರಿಹರನ್ನ ಕೇಳ್ರಿ, ಯಾವ ಜಾತಿಯವರು ಶ್ರೇಷ್ಠರು ಈ ಜಗತ್ತಿನಲ್ಲಿ? ಯಾವ ಜಾತಿಯವರು ಶ್ರೇಷ್ಠರು, ಯಾವ ಜಾತಿಯವರು ದೊಡ್ಡವರು ಅಂತ ಹರಿಹರನ್ನ ಕೇಳಿದ್ರ ಹರಿಹರ ತನ್ನ ರಗಳೆಯಲ್ಲಿ ಬರೀತಾನೆ. ಏನಂತಂದ್ರ, ದೇವನೊಲಿದಾತನ ಕುಲವೇ ಸತ್ತು ಕುಲಂ. ಹರಿಹರ ಬರೀತಾನೆ. ಯಾವ ಕುಲದವರು ಶ್ರೇಷ್ಠರು, ಯಾವ ಜಾತಿಯವರು ಶ್ರೇಷ್ಠರು ಅಂತ ಕೇಳಿದಾಗ ಹರಿಹರ ಬರೀತಾನೆ. ಏನಂತಂದ್ರ, ದೇವನೊಲಿದಾತನ ಕುಲವೇ ಸತ್ತು ಕುಲಂ. ಯಾರು ಆ ದೇವನನ್ನು ಒಲಿಸಿಕೊಂಡಾರಲ್ಲ
ಶ್ರೇಷ್ಠವಾದ ಕುಲದವರು. ಅವ್ನು ಯಾವ ಜಾತವರ ಇರಲಿ, ಯಾವ ಕುಲದವರ ಇರಲಿ, ಅದರ ಹರಿಹರನ ರೀತಿಯೊಳಗ ಅವನು ಹೇಳುವುದೇನಂತಂದ್ರ, ಯಾರು ಭಗವಂತನನ್ನು ಪ್ರಾಪ್ತಿ ಮಾಡಿಕೊಂಡಿದಾರಲ್ಲ ಅವ ಶ್ರೇಷ್ಠ. ಅವನ್ ಯಾವ ಕುಲ ಇರವಲ್ಲ ಅವ ಶ್ರೇಷ್ಠ ಅಂತ ಬರೀತಾರೆ. ನಾವೆಲ್ಲರೂ ಇವತ್ತಿನ ದಿನ ಜಾತಿಗೆ ಜೋತು ಬಿದ್ದು ಬಿಟ್ಟಿವಿ. ನಾವೆಲ್ಲ ಜಾತಿಗೆ ಜೋತು ಬಿದ್ದು ಬಿಟ್ಟಿವಿ. ಧರ್ಮ ಮರ್ತೀವಿ. ನಾವು ಯಾವ ಧರ್ಮವನ್ನು ಅನುಕರಣೆ ಮಾಡ್ಬೇಕನ್ನೋದು ನಮ್ಮಲ್ಲಿಲ್ಲ. ಜಾತಿಯ ಸಂಘಟನೆ ಮಾಡ್ಬೇಕನ್ನೋದು ಇವತ್ತು ಈ ರಾಜ್ಯದ, ಈ ದೇಶದ, ಈ ವಿಶ್ವದ ಎಲ್ಲ ಜನರಲ್ಲಿ ತಲೆಯೊಳಗೆ ಬಂದ್ಬಿಟ್ಟರು. ಆ ಜಾತಿ ಅದು ಬಂದು ನಮ್ಮನ್ನೆಲ್ಲರನ್ನು ಡಿವೈಡೆಡ್ ಬೈ ರೂಲ್ ಪ್ರಾರಂಭ ಮಾಡಿದ. ನಾವು ಅವರು ಯಾರು ಬಂದ್ರೆ ಈ ಫಸ್ಟಿಗೆ ಕೇಳ್ತಕ್ಕಂಥದ್ದು ಯಾರು ಅಂತಂದ್ರೆ ಅವ್ರು ಯಾವ ಪೈಕಿ ಕೇಳಿಬಿಡೋದು. ಹಿಂಗ್ರಿ ಮತ್ತು ಸ್ವಾಮಿಗಳೊಬ್ಬರು ಇಂಥವ್ರು ಪುರಾಣಕ್ಕೆ ಬಂದಾರ, ಅವ್ರು ಯಾರ ಪೈಕಿ ಕೇಳಿಬಿಡೋದು. ಇಲ್ಲಿ ಅವ್ರ ಪೈಕಿ ಇವ್ರ ಪೈಕಿ ಅಲ್ಲ. ನಾವು ಯಾರ ಪೈಕಿ ಶ್ರೇಷ್ಠ ಅಂತೀವಂದ್ರ, ಯಾರು ಪರಮಾತ್ಮನ ಪೈಕಿ ಇರ್ತಾವಲ್ಲ ಅವ ಬಹಳ ದೊಡ್ಡ ಶ್ರೇಷ್ಠ. ಯಾರು ಭಗವಂತನ ಪೈಕಿ ಇರ್ತಾನಲ್ಲ ಅವ ಬಹಳ ದೊಡ್ಡ ಶ್ರೇಷ್ಠ. ಪರಮಾತ್ಮನ ಪೈಕಿ ಅಂದ್ರೆ ಹೆಂಗ್ರಿ? ನಾವೀಗ ಅಂತಿರ್ತೀವಿ, ನೀವು ಯಾರ ಪೈಕಿ? ಅವ್ರ ಪೈಕಿ ಅಂದ್ರ ಅವ್ರ ಕಡೆದವ್ರು, ಅವ್ರ ಜಾತಿಯವರು. ಪೈಕಿ ಅಂದ್ರೇನು? ಅವರ ಆಚಾರಗಳ ಇವರಲ್ಲಿ ಇದ್ದು ಅಂದ್ರೆ ಅವ್ರ ಪೈಕಿ, ಇವರ ಆಚಾರಗಳು ಇವನಲ್ಲಿ ಇದ್ದು ಅಂದ್ರೆ ಇವ್ರ ಪೈಕಿ ಅಂತೀವಲ್ಲ. ಹಂಗೆ ಯಾರ ಕೊಳ್ಳಾಗ ಲಿಂಗ ಅದ, ಯಾರ ಕೊಳ್ಳಾಗ ರುದ್ರಾಕ್ಷಿ ಅದ, ಯಾರ ಹಣಿ ಮೇಲೆ ವಿಭೂತಿ ಅದ, ಅವರೆಲ್ಲರೂ ಪರಮಾತ್ಮನ ಪೈಕಿ. ಮತ್ತು ಕೊಳ್ಳಾಗ ಲಿಂಗ, ಕೊಳ್ಳಾಗ ರುದ್ರಾಕ್ಷಿ, ಹಣಿ ಮೇಲೆ ವಿಭೂತಿ ಇದೆಲ್ಲ ಇರ್ಲಿಲ್ಲ ಅಂದ್ರ ಇವರು ಇಲ್ಲಾವ್ರ ಪೈಕಿನ, ಇವರು ಇಲ್ಲಾವ್ರು ಯಾರ ಪೈಕಿಯರ ಇರಬೇಕು, ಆದ್ರೆ ಭಗವಂತನ ಪೈಕಿ ಅಲ್ಲ. ಅಷ್ಟಾವರಣಗಳನ್ನ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ಮಂತ್ರ, ರುದ್ರಾಕ್ಷಿ ಇವುಗಳನ್ನು ಯಾರು ಧಾರಣೆ ಮಾಡ್ಕೊಂಡಿರ್ತಾರ, ಇವು ಆಚಾರಗಳನ್ನು ಯಾರು ನಡ್ಕೊಂಡಿರ್ತಾರ, ಇವ್ರು ಯಾರ ಪೈಕಿ ಅಂದ್ರ ಪರಮಾತ್ಮನ ಪೈಕಿ, ಭಗವಂತನ ಪೈಕಿ. ಹೇಮರೆಡ್ಡಿ ಮಲ್ಲಮ್ಮ ನಾವಂತೀವಿ ರೆಡ್ಡಿಯರ ಪೈಕಿ ಅಂತ. ಅಲ್ರಿ ಅಂತ ಕೂಡ ನಂಗೆ ಕೂಡ ಜಗಳಕ್ಕೆ ಬಂದಿರ್ಬೇಕು. ಅದ್ರ ನನ್ನ ತಾತ್ವಿಕ ದೃಷ್ಟಿಯಿಂದ ಹೇಳೋದೇನಂತಂದ್ರ, ಮಲ್ಲಮ್ಮ ಯಾರ ಪೈಕಿ ಅಂದ್ರ ಆಕೆ ಪರಮಾತ್ಮನ ಪೈಕಿ, ಆಕೆ ಭಗವಂತನ ಪೈಕಿ. ಹಣ್ಣಿನ ವಿಭೂತಿ ಹಸ್ತಾಳ. ಆ ಭಗವಂತನ ಗುರುತುಗಳು, ಆ ಭಗವಂತನ ಲಾಂಛನಗಳು ನಮ್ಮ ಆ ತಾಯಿ ಮೇಲೆ ಅದಾವಂದ್ರ ಆಕೆ ಅವ್ರ ಪೈಕಿನ. ನಿಮ್ಗೆ ಉದಾಹರಣೆ ಹೇಳ್ತಾನ. ಈಗ ಹೆಣ್ಮಕ್ಳು ಒಬ್ಬೊಬ್ರು ಕುಂಕುಮ ಹಚ್ತಿರ್ತಾರ, ತಾಯಿಯಿಂದ ಕುಂಕುಮ ಹಚ್ತೀರಿ. ಒಬ್ರು ಕುಂಕುಮ ನೀವೆಲ್ಲ ಗುಂಡಕ ಕುಂಕುಮ ಹಚ್ತಿರ್ತೀರಿ. ಒಬ್ಬ ಹೆಣ್ಮಗಳು ನಿಮ್ಮೊಳಗ ಕುಂಕುಮ ಹಿಂಗ ಹಿಂಗ ಒಬ್ರು ಹಿಂಗ ಹಚ್ಚಿರ್ತಾರ ನೋಡ್ರಿ, ಅಡ್ಡ ಇಲ್ಲಿಂದ ಹಿಡ್ಕೊಂಡು ಇರ್ತಕ್ಕ ಹಿಂಗ ಅಡ್ಡ ಕುಂಕುಮ ಹಚ್ಚಿರ್ತಾರ. ನಿಮ್ಗೆ ಪಕ್ಕಾ ಗೊತ್ತಾಗ್ತದ ಈಕೆ ಅವ್ರ ಪೈಕಿ ಅಂತ ನಿಮ್ಗೆ. ಯಾಕ ಕುಂಕುಮ ಹಚ್ಚೋದ್ರ ಮೇಲೆ ಗೊತ್ತಾಗ್ಬಿಡ್ತದ ನೋಡಿ. ವಿಭೂತಿ ಹಚ್ಚಿಲ್ಲ, ಆ ಕುಂಕುಮನ ಹಿಂಗ ಉದ್ದಕ್ಕ ಹಚ್ಚಾಳಂದ್ರ ಈಕೆ ಅವ್ರ ಪೈಕಿ ಅಂದ ಬಿಡ್ತೀರಿ ನೋಡಿ. ಹೌದಿ? ಅದ ಒಬ್ರು ವಿಭೂತಿ ಹಚ್ಚಿಲ್ಲ, ನಾಮ ಹಚ್ಚಾರ. ಇಲ್ಲಿಂದ ಹಿಡ್ಕೊಂಡು ಇರ್ತಕ್ಕ ಉದ್ದಕ್ಕ ಹಿಂಗ ನಾಮ ಹಚ್ಚಾರ. ನಾಮ ಹಚ್ಕೊಂಡು ಬಂದು ಇಲ್ಲಿ ಕುಂತ ಕೂಡಲೇ ನೀವು ಪಕ್ಕ ಅಂತೀರಿ, ಇವರು ಅವ್ರ ಪೈಕಿ ರೀ, ಇವ್ರು ಅವ್ರ ಪೈಕಿ. ನೋಡ್ರಿ ಸಿಗ್ನಲ್ ಹೆಂಗದಾವ. ಹಂಗ ಪರಮಾತ್ಮನ ಕೊಳ್ಳಲ್ಲಿರ್ತಕ್ಕಂಥ ರುದ್ರಾಕ್ಷಿ ನಿಮ್ ಕೊಳ್ಳಾಗ, ನಿಮ್ಮ ಹಣಿಮಲ ವಿಭೂತಿ, ಲಿಂಗ, ಗುರು, ಪಾದೋದಕ ಇವೆಲ್ಲ ನಿಮ್ಮ ಹತ್ತಿರಕ್ಕೆ ಇತ್ತು ಅಂದ್ರ ನೀವು ಯಾರ ಪೈಕಿ ಅಂದ್ರ ನೀವು ಪರಮಾತ್ಮನ ಪೈಕಿ. ನಾವೆಲ್ಲರೂ ಆ ಭಗವಂತನ ಪೈಕಿ ಆಗ್ಬೇಕು. ನಿಮ್ಮಲ್ಲ ಮುಂದತೆ ಭಗವಂತನ ಪೈಕಿ ಆಗ್ಬೇಕು. ಹಂಗ ಮಾದಾರ ಚೆನ್ನಯ್ಯ ಮಾದರ ಪೈಕಿ ಇರಬಹುದವ, ಮಾದರ ಪೈಕಿ ಇರಬಹುದು. ಆದ್ರೆ ಪರಮಾತ್ಮ ಅವನ ಮಣಿಯೊಳಗೆ ಬಂದು ಊಟ ಮಾಡಿ ಹೋದ. ಆ ಕರಿಕಾಲ ಚೋಳ ಅವನು ಊಟ ಮಾಡಿ ಆದ್ಮೇಲೆ ನೋಡ್ರಿಪ್ಪ, ನಮ್ಮ ಆಸ್ಥಾನದೊಳಗೆ ಯಾರವರು ಮಾದಾರ ಚೆನ್ನಯ್ಯ ಅಂತ ಎಲ್ಲ ನೋಡ್ರಿ ಅಂತಂದಾಗ ಇಡೀ ರಾಜ್ಯವನ್ನೆಲ್ಲ ಸಂಶೋಧನೆ ಮಾಡಕತ್ತಿದ್ರು. ಯಾರು ಮಾದಾರ ಚೆನ್ನಯ್ಯ, ಎಲ್ಲದಾನು ಮಾದಾರ ಚೆನ್ನಯ್ಯ ಅಂತ ಹುಡುಕಾಡ್ಕೊಂತ ಆದ್ರ ಇಡೀ ರಾಜ್ಯವನ್ನು ಹುಡುಕಾಡಿದ್ರು ಸಿಗ್ಲಿಲ್ಲ. ಕೊನೆಗೆ ಎಲ್ಲಿ ಸಿಕ್ಕ ಅಂದ್ರ ಅವನು ರಾಜ್ಯದೊಳಗ, ಅವನ ಮಣಿಯೊಳಗ ಕುದುರೆ
ತಿಕ್ಕತಕ್ಕಂತ ಕುದುರೆದೊಂದು ಇದಿರ್ತೈತೆ ನೋಡ್ರಿ, ಶಡ್. ಆ ಶಡ್ಡಿನೊಳಗ ಕುದುರೆ ಮೈ ತಿಕ್ಕುದು, ಕುದುರೆ ಮೈ ತೊಳ್ಕೊಂಡು ಬರುದು, ಕುದುರೆ ನೀರು ಕುಡಿಸ್ಕೊಂಡು ಬರುದು, ಕುದುರೆಗೆ ನಡಿಗೆ ಕಲಿಸೋದು, ಅದರ ಲದ್ದಿ ಬಳಿಯೋದು, ಹುಲ್ಲು ತರೋದು, ಇದನ್ನು ಮಾಡತಕ್ಕಂಥವ. ಹೋಗಿ ರಾಜರು ಹೇಳಿದ್ರು, ಅವ್ನು ನಿಮ್ಮಲ್ಲಿ ಅದಾನ್ರಿ ಮಾದಾರ ಚೆನ್ನಯ್ಯ, ನಮ್ಮಲ್ಲಿ ಇದ್ದಾನು, ಕುದುರೆ ಸೇವಾ ಮಾಡುದ್ರೊಳಗ ಅದಾನ್ರಿ ಅವ. ಮಾದಾರ ಚೆನ್ನಯ್ಯ ಕುದುರೆ ಸೇವಾ ಮಾಡ್ತಾನಂದ ಕೂಡಲೇ ರಾಜ ಸೀದಾ ಹೋದ್ರಿ. ಮಾದಾರ ಚೆನ್ನಯ್ಯ ನಿಂತಿದ್ದಲ್ಲ, ಆ ಕರಿಕಾಲ ಚೋಳ ರಾಜ ಮಾದಾರ ಚೆನ್ನಯ್ಯಗೆ ಎರಡೂ ಕೈ ಮುಗಿದು ನಿಂತ. ಅರೆ, ಒಬ್ಬ ರಾಜ ಬರ್ಬೇಕಾಗಿತ್ತಂದ್ರ ಸಾವಿರ ಸಾವಿರ ಜನ ಕೈ ಮುಕ್ಕೊಂಡು ನಿಂತು ನಗಾರಿ ಬಾರಿಸಿ ಕುದುರೆ ಮುಂದೆ ಬಂದು ಬಹುಪರಾಕ್ 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 ಅಂತ ರಾಜನ ಕರ್ಕೋಬೇಕಾಗ್ತದ, ಕರಿಬೇಕಾಗ್ತದ. ಆದ್ರೆ ಅಂತಹ ಬಹುಪರಾಕವನ್ನು ಹೇಳಿಸಿಕೊಳ್ಳತಕ್ಕಂಥ ರಾಜ ಮಾದಾರ ಚೆನ್ನಯ್ಯನ ಮುಂದೆ ಬಂದು ನಿಂತು ತನ್ನ ಎರಡೂ ಕೈಗಳನ್ನು ಮುಗಿದ ಎನ್ನ ತಪ್ಪು ಅನಂತ ಕೋಟಿ ಮಾದಾರ ಚೆನ್ನಯ್ಯ ಅಂತ ತಿಳ್ಕೊಂಡ ಅವನಿಗೆ ನಮಸ್ಕಾರ ಮಾಡಿದ ಮಾದಾರ ಚೆನ್ನಯ್ಯನಿಗೆ. ಮಾದಾರ ಚೆನ್ನಯ್ಯನ ಅಂಬಲಿಯನ್ನು ಉಂಡ ಆ ಶಿವ ತೃಪ್ತಿಯಾದ ಅಂತ ಶುದ್ಧಯ್ಯ ಪುರಾಣಿಕರು ಬರೀತಾರೆ. ಶರಣ ಚರಿತಾಮೃತಗಳು, ಶರಣ ಚರಿತಾಮೃತಗಳು. ಬಸವಣ್ಣ ಹೇಳ್ತಾನಲ್ಲ ಏನಂತಂದ್ರ, ಕುಲ ಯಾವ್ದರ ಇರಲಿ, ಕುಲ ಯಾವ್ದರ ಇರಲಿ, ಶ್ರೀ ಮಹಾದೇವನ ನುಡಿವವನ ಬಾಯ ತಾಂಬೂಲವ ಮೆಲುವೆ ಅವನಾದೊಡೇನು. ಅವ ಯಾರ ಕುಲದವರ ಇರಲಿ, ಯಾವ ಜಾತಿಯವರ ಇರಲಿ, ಅವ ಮಹಾದೇವನ್ ನೆನೆಸ್ತಾನಲ್ಲ, ಆ ಪರಮಾತ್ಮನ್ ನೆನೀತಾನಲ್ಲ, ಆ ಭಗವಂತನನ್ನ ನೆನೆಯತಕ್ಕಂಥ ಬಾಯಿ ಏನದಲ್ಲ, ಆ ಬಾಯಿ ಒಳಗೆ ನಾವು ಏನಾರ ತಿಂದು ಉಗಳಿದ್ದ ಅಂದ್ರ ಅದನ್ನು ತಿಂದು ಬದುಕ್ತಾನಂತಾನೆ ಬಸವಣ್ಣ. ಅವನಾದೊಡೇನು ಶ್ರೀ ಮಹಾದೇವನ ಬಾಯ ತಾಂಬೂಲವ, ಮಹಾದೇವನ ನೆನೆವನ ಬಾಯ ತಾಂಬೂಲವ ಮೆಲುವೆ ಉಡಿಗೆಯ ಹೊದ್ದು ಬದುಕುವೆ. ಅವ ಬಿಟ್ಟು ಅರಿವಿ ಉಡ್ತಾನಂತಾನೆ ಬಸವಣ್ಣ. ಯಾಕಂದ್ರೆ ಭಗವಂತನ ಪ್ರಾಪ್ತಿ ಮಾಡಿಕೊಂಡಿರತಕ್ಕಂಥವನ ಎಂಥವನಿದ್ರೆ ಏನು, ಆ ರೀತಿಯೊಳಗ ಮಲ್ಲ ಮಾಂಬೆ ಆಕೆ ಯಾವುದರಿಂದನೂ ಭಗವಂತನಿಗೆ ಪ್ರಿಯ ಆಗಿಲ್ಲ, ಆಕೆ ಭಕ್ತಿಯಿಂದ ಪ್ರಿಯ ಆಗಿದ್ಲು ಮಹಾದೇವಿ. ಏನಪ್ಪ ಅಂತಂದ್ರೆ ಮಲ್ಲ ಮಾಂಬೆ ಅಲ್ಲಿ ಪ್ರಸಾದ ಮಾಡಿಸೋ ಸಂದರ್ಭದೊಳಗ ಅವರೆಲ್ಲರೂ ಕಳಿಸಿ ಎಂಥ ಅಪವಾದವನ್ನು ಕೊಡ್ತಾರೆ ತಾಯಿಗೆ ಅಂತಂದ್ರೆ, ದಿವಸ ಬರ್ತಿದ್ರಿ ಮಲ್ಲಯ್ಯ, ದಿವಸ ಬರ್ತಿದ್ದಲ್ಲ ಮಲ್ಲಯ್ಯ, ದಿವಸ ಬಂದೇನಪ್ಪ ಅಂತಂದ್ರೆ ಮನೆಯೊಳಗೆ ಕೂಡಿರುವಾಗ, ಗುಡಿಸಲ್ದೊಳಗೆ ಕೂಡಿರುವಾಗ ಗಂಡ ನೋಡಿ ಬಂದಾಗ ಯಾರ್ದಾರಂತಂದಾಗ ಹಿಂಗೆ ಒಬ್ಬ ಇರ್ತಾನ, ಯಾರೋ ಅರೆ ಮೂರ್ಖ ಯಾರೋ ಇರ್ತಾನಂತ ಹೇಳ್ತೀಯಲ್ಲೋ, ನಿನಗೆ ಬುದ್ಧಿರದ ಇಲ್ಲೋ, ನಿನ್ನ ಹೆಂಡತಿ ಹಾಕಿ ಅಂತಂದಾಗ ಪಾಪ ಬರಮರಡ್ಡಿಗೆ ಅಷ್ಟು ತಿಳುವಳಿಕೆ ಇಲ್ಲ, ಅವನಿಗೆ ವ್ಯವಹಾರ ಜ್ಞಾನ ಇಲ್ಲ, ಅವನಿಗೆ ಏನೂ ಗೊತ್ತಿಲ್ಲ, ಯಾರು ಬರ್ತಾರೋ ಎದಕ್ಕೆ ಬರ್ತಾರೋ ಏನೂ ಗೊತ್ತಿಲ್ಲ, ಬರ್ತಿದ್ರು ಹೋಗ್ತಿದ್ರು ಅಷ್ಟಂತಂದಾಗ ಈ ಅತ್ತೆ ಮನೆಯೊಳಗ ನೆಗವೆಣ್ಣೀರು ನಾದಿಯರು ಎಲ್ಲರೂ ತಿಳಿಸಿ ಹೇಳಿದಾಗ ಕೊಡ್ಲಿನ ತಗೊಂಡ್ರೆ ಕಡ್ದ ಬರ್ತಾನ ಅವನಂತೇಳಿ. ಯಾರವ ಅವನು ಬಿಡಂಗಿಲ್ಲ, ಕಡ್ದ ಬರ್ತಾನಂತ ತಿಳ್ಕೊಂಡ ಇಲ್ಲಿ ಸಜ್ಜಾದ. ಇವರೆಲ್ಲರೂ ನೋಡ್ರಿ ಎಂಥ ದುರ್ಬುದ್ಧಿಯ ಹೆಣ್ಣು ಮಕ್ಕಳು. ಇನ್ನೊಬ್ಬರಿಗೆಂದು ನಿಂದ ಮಾಡಬಾರ್ದು ತಾಯಂದಿರ, ನಿಂದ ಮಾಡಬಾರ್ದು. ಯಾಕಂದ್ರೆ ನಾವು ಮಾಡಿದ ಪಾಪ ಭಾಳ ಕೆಟ್ಟಾಗ್ತದೆ ರೀ. ಒಬ್ಬ ಪತಿವ್ರತ ಹೆಣ್ಣು ಮಗಳಿಗೆ ನಾವೇನಾದರೂ ಅಂದೀವಂತಂದ್ರೆ ಅದು ನಮ್ಮನ್ನು ಎಂದೂ ಬಿಡೋದಿಲ್ಲ. ಸುತ್ತಿ ಇರ್ತಕ್ಕಂಥ ಪಾಪ ಅನ್ಯಾಯದಿಂದ ಸುಮ್ಮನೆ ಒಬ್ಬರಿಗೆ ನಾವು ಅನುಭಾರ. ನಿಂದಿಸಿದೊಡೆ ಬಂದಿಹುದಾಗಲೇ ಚಂದ ಬರೀತಾರೆ. ಏನಂತಂದ್ರ ನಿಂದಿಸಿದೊಡೆ ಬಂದಿಹುದು ಬಹುಪಾಪ, ವಂದಿಸಿದೊಡೆ ಪುಣ್ಯಬಹುದು. ಸತ್ಯವಿದು ಯೋಗಿವರನಿಗೆ ವಂದಿಸು ನಿಂದಿಸದಿರು. ನಿಂದ ಮಾಡಬಾರ್ದು. ಒಳ್ಳೆಯ ಜನರಿಗೆ, ಸಜ್ಜನರಿಗೆ ನಿಂದ ಮಾಡಬಾರ್ದು, ಸಂತರಿಗೆ ನಿಂದ ಮಾಡಬಾರ್ದು, ಜಂಗಮರಿಗೆ ನಿಂದ ಮಾಡಬಾರ್ದು. ಯಾಕಂದ್ರೆ ಅದು ಮಹಾಪಾಪ. ಪಾಪದೊಳಗೆ ಅತಿ ಹೆಚ್ಚಿನ ಪಾಪ ಯಾವುದು ಅಂತ ನಿಜಗುಂಡ್ರಿಗೆ ಪ್ರಶ್ನೆ ಮಾಡಿದಾಗ ನಿಜಗುಂಡ್ರಂತಾರೆ, ದುರಿತದೊಳಧಿಕವಾವುದು. ಪಾಪದೊಳಗೆ ಅತಿ ಹೆಚ್ಚಿನ ಪಾಪ ಯಾವುದು ಅಂತ ಕೇಳಿದಾಗ ನಿಜಗುಂಡ್ರು ಬರೀತಾರೆ, ನಿಂದೆ. ದುರಿತದೊಳಧಿಕವಾವುದು ನಿಂದೆ. ಅತಿ ಪಾಪದೊಳಗೆ ಅತಿ ಹೆಚ್ಚಿನ ಪಾಪ ಅಂತಂದ್ರೆ ನಿಂದ ಅಂತದ ತಾಯಿದ್ದೀರ. ಅದಕ್ಕೆ ನಾವು ಅಂತೀವಿ ನೋಡ್ರಿ, ಏನಂತಂದ್ರೆ ಮಾಡಿದವ್ರ ಪಾಪ ಮುಂದಿನ ಗೊತ್ತಿಲ್ಲ.
ಗೊತ್ತದ ಕರೆ ನೀವು ಅನಿವಾರ್ಯ. ಮಾಡಿದವ್ರ ಪಾಪ ಆಡಿದವ್ರ ಬಾಯಾಗ. ಅವ್ರ ಪಾಪ ಮಾಡಿರ್ತಾರೆ, ಅವ್ರದ್ದು ನಾವು ಅಂದೀವಂದ್ರೆ ಅವ್ರು ಮಾಡಿದ ಪಾಪ ಒಂದು ನಿಮಿಷದೊಳಗೆ ನಮ್ಮ ಚೀಲಕ್ಕೆ ಬಂದು ಕೂತು ಬಿಡ್ತೀವಿ ನಾವು. ಪಾಪ ಅವ್ರು ಮಾಡ್ಯಾರ, ಅವ್ರು ಮಾಡಿದ ಪಾಪ ನಾವು ನಮ್ಮ ಮನ್ಯಾಗ ಕೂತು ಮಾತಾಡಿದೀವಿ ಅಂದ್ರೆ ಅವ್ರು ಮಾಡಿದ ಪಾಪ ಅವ್ರ ಚಿಂದಾಗ ಇರ್ತತಿಲ್ಲ, ನಾವು ಮಾತಾಡಿದ ಕೂಡಲೇ ಅವ್ರ ಚಿಂದಾಗಿಂದ ಬಂದು ನಮ್ಮ ಚಿಂದಾಗ ಹೋಗ್ಕೊಂಡ್ಬಿಡ್ತಾರೆ. ಎದಕ್ಕೆ ಬೇಕಾಗಿದ್ರಿ? ಯಾರೋ ಮಾಡಿದ ಪಾಪ ನಾವು ಮಾತಾಡಿ ನಮ್ಮ ಪದರಿ ಕಟ್ಕೊಳ್ಳೋದ್ರಾಗ ಏನಾಗ್ತದ? ಒಬ್ಬ ಪತಿವ್ರತ ಹೆಣ್ಣು ಮಗಳಿಗೆ ನಾವೇನಾದರೂ ಅಂದಿವಂದ್ರೆ ಅದು ಮಹಾಪಾಪ, ಮಹಾಪಾಪ. ಆ ಹೆಣ್ಮಗಳಿಗೆ ಬೇಕತ್ಲೆ ಇವ್ರು ಹಿಂಗೆ ಅಂತಿದ್ರು. ಆಕೆ ಕುಳ್ಳು ಹಸ್ತಿದ್ಲಂತ್ರಿ. ಯಾರು? ಹೇಮರೆಡ್ಡಿ ಮಲ್ಲಮಾಂಬೆ ಕುಳ್ಳು ಹಸ್ತಿದ್ದು. ಯಾರ ಬಡು ಹೆಣ್ಮಕ್ಳದು ಇದ್ರಂದ್ರೆ ಕುಳ್ಳದು ಆರ್ಸಾಕ್ ಬರ್ತಿರ್ತಾರಲ್ರಿ, ಆಗಿನ ಕಾಲದೊಳಗೆ ಅವ್ರಿಗೆ ಬುಟ್ಟಿ ಗಂಟ್ಲೆ ಕುಳ್ಳು ಕೊಟ್ಟು ಕಳಿಸ್ತಿದ್ದಂತ. ಯಾರು? ಹೇಮರೆಡ್ಡಿ ಮಲ್ಲಮಾಂಬೆ. ಅದಕ್ಕೆ ಗೊತ್ತಾಗೆ ಆ ಮನೆಯವ್ರು ಅತ್ತಿ ನೆಗವೆನವ್ರು ಎಲ್ಲರೂ ನೋಡು ಕುಳ್ಳು ಎಲ್ಲ ದಾನ ಮಾಡಕತ್ತಾಳೆ, ಎಲ್ಲಾನು ದಾನ ಮಾಡ್ತಾಳಂಗ, ನಮ್ಮ ಮನೆ ಮಸೂತಿ ಮಾಡಿಡ್ತಾಳೆ ಅನ್ನೋರು ಇರ್ತಾರಲ್ಲ. ಅದಕ್ಕೆ ಹೇಳಿ ಕಳಿಸಿದ್ಲು 4 ಮಂದಿಗೆ. ಆಕೆ ಹೇಮರೆಡ್ಡಿ ಮಲ್ಲಮಾಂಬೆ ಮಲ್ಕೊಂಡಾಗ ಆಕೆ ಹಚ್ಚಿದ ಕುಳ್ಳ ತೊಡಗು ಮಾಡಿ ನೀವು ಮೊದಲು ತೊಡಗು ಮಾಡಿ ನೀವು ಅಂತ ಹೇಳಿಬಿಡ. ತೊಡಗು ಮಾಡಿದ ಕೂಡಲೇ ಅಲ್ಲೇ ಇರ್ತಾರೆ ನೋಡ್ರಿ. ಮತ್ತು ದನ ಕಾಯಕ ಆಕಳ ಕಾಯಕ ದೊಡ್ಡ ದೊಡ್ಡ ಸಾವುಕಾರಗಳ ಮನ್ಯಾಗ ಇರ್ತಾರೆ ನೋಡ್ರಿ. ಅವ್ರ ಮನ್ಯಾಗಿನ ಜೀತದಾಳ ಆಕಳ ಬಿಟ್ಕೊಂಡು ಬರೋದು, ಇವ್ರ ಮನ್ಯಾಗಿನ ಜೀತದಾಳ ಎಮ್ಮೆ ಬಿಟ್ಕೊಂಡು ಬರೋದು, ಹಿಂಗೆ ಆಕಳ ಕಾಯಕ ಒಂದು 15-20 ಮಂದಿ ಬರ್ತಾರೆ ನೋಡ್ರಿ. ಅವರು ಅಲ್ಲಿ ಕುಳ್ಳು ಹಚ್ಚವ್ರಲ್ಲ, ಅವರು ಈ ಮಲ್ಲಮ್ಮನ ಕುಳ್ಳು ತೊಡಗು ಮಾಡ್ತಿದ್ರು. ಮಲ್ಲಮ್ಮನ ಕುಳ್ಳು ತೊಡಗು ಮಾಡ್ತಿದ್ರು. ತೊಡಗು ಮಾಡಿದಾಗ ಮಲ್ಲಮ್ಮ ಅಂತಿದ್ದಂತ, ಅಮ್ಮ ನನ್ನ ಕುಳ್ಳು ಯಾಕೆ ತೊಡಗು ಮಾಡ್ತೀರಿ? ಬೇಕಾದ್ರೆ ನಾನು ನಿಮ್ಗೆ ಕೊಡ್ತೀನಲ್ಲ. ನಿಮ್ಗೊಂದು ಬುಟ್ಟಿ ಕಡಿಮೆ ಆಗಿದ್ರೆ ನಾವೊಂದು ಬುಟ್ಟಿ ಕುಳ್ಳು ನಿಮಗೆ ಕೊಡ್ತೀನಲ್ಲ, ತುಡುಗು ಯಾಕೆ ಮಾಡ್ತೀರಿ? ಇಟ್ಟು ಅಂದಾಗ ಅವ್ರ ಮೇಲೆ ಜಗಳಕ್ಕೆ ಬರ್ತಿದ್ರಂತ. ಏನು ನಮ್ಮನೇನು ತುಡುಗರು ಮಾಡಿದೇನು? ನಾವೇನು ತುಡುಗರಂತ ತಿಳ್ಕೊಂಡು ಏನು? ನಾವ್ಯಾಕೆ ನೀನು ಕೂಡ ತುಡುಗು ಮಾಡೋನು? ನಾವು ತುಡುಗರಲ್ಲ. ಮಲ್ಲಮಾಂಬೆ ಅಂತಿದ್ದಂತ. ಹಂಗನ್ಬಾರ್ದು. ಮೊದಲ ತುಡುಗು ಮಾಡಿರ್ತೀರ, ಅದೊಂದು ಪಾಪ. ಇನ್ನು ತುಡುಗು ಮಾಡಿದಂತ ಸುಳ್ಳು ಅಂತ ಹೇಳ್ತಿರ್ಲಿಲ್ಲ, ಇದೊಂದು ದೊಡ್ಡ ಪಾಪ. ಮಾತ್ರ ದೊಡ್ಡ ಪಾಪ ಕಟ್ಕೊಳ್ಳೋದು. ಹಿಂಗಾದ ಕೂಳಿ ಅವರು ಮತ್ತೆ ನೀನು ಕೂಳಿ ಯಾವ್ದಾರ ಕುಣ ಹಿಡಿತೇನೆ ನೀವು? ಓಕೆ ಮಲ್ಲಮ್ಮ, ಏನು ದೊಡ್ಡ ಕುಣ ಹಿಡಿತೀನಿ? ಏನು ಕುಳ್ಳೆ ನಾವೇನು ಕಲರ್ ಇರ್ತಾವೆ? ಅವರು ಕುಳು ಕೇಸರಿ, ಇವರು ಕುಳು ಹಸರ, ಇವರು ಕುಳು ಬಿಳಿವು, ಇವರು ಕುಳು ಕರಿವು, ಹಿಂಗೇನಿರ್ತಾವ? ಎಲ್ಲಾರದು ಎಲ್ಲ ಕುಳು ಹೆಂಡಿವದ, ಎಲ್ಲ ಶಗಣಿನೇ, ಒಂದೇ ಕಲರ. ಅವ್ರ ಅಂಗಡ ಹಚ್ಚಿರ್ತಾರ, ಇವರು ಹಂಗ ಹಚ್ಚಿರ್ತಾರ. ಏನು ಬದಲಾವಣೆ ಇರ್ತದ? ಹೆಂಗ ಗುರ್ತ ಹಿಡಿತಿ? ನಿನ್ ಕುಳ್ಳು ಯಾವ ಗುರ್ತ ಹಿಡಿ ಹಂಗಾರು ನೋಡು ಅಂತಂದಾಗ, ಬರ್ರಿ ನಿನ್ ಗುರ್ತ ಮಾಡಿ ತೋರಿಸ್ತೀನಿ. ಮಲ್ಲಮಾಂಬೆ ಹೋಗಿ ಆ ಕುಳ್ಳಿನ ಕುಟ್ರಿ ಮುಂದೆ ಕುಂತ ಒಂದು ಕುಳ್ಳು ತಗೊಳ್ತಿದ್ಲಂತ. ಕುಳ್ಳು ತಗೊಂಡು ಹಿಂಗೆ ಕಿವಿ ಹಚ್ಕೊತಿದ್ಲಂತ. ಆ ಕುಳ್ಳಿನರ ಮಲಯ ಮಲ್ಲಯ್ಯ ನೋಡ್ರಿ. ಕುಳ್ಳ ಮಲ್ಲಮ್ಮ ಹಚ್ಚಿದು ಕುಳ್ಳಿಸದೆ ಮಲ್ಲಯ್ಯ ಅಂತಿತ್ತಂತ. ಯವ್ವ, ನೀವು ಮಾಡಿದ ರೊಟ್ಟಿ ಏನಾರು ಅಂತಾವೇನ್ರಿ? ನೀವು ರೊಟ್ಟಿ ಮಾಡಿರ್ತಿಲ್ಲ, ಆ ರೊಟ್ಟಿ ಏನಾರು ಅಂತಾವೇನ್ರಿ? ಅಂತಿರ್ಬೇಕು ರೊಟ್ಟಿನೂ. ಯಾಕಂದ್ರೆ ನೀವು ಹೆಂಗೆ ರೊಟ್ಟಿ ಮಾಡ್ತಿರ್ಬೇಕತ್ತೇನ್ರಿ? ಎಲ್ಲಿದ ಗಂಟು ಬಿದ್ದತ್ತೀವಿ, ನನ್ನ ಪಾಲಿಗೆ ಗಂಟು ಬಿದ್ದತ್ತೀವಿ ಅಂತಿರಿಲ್ರಿ. ಮಾಡಿ ಸಾಕಾಗೈತಿ ಉತ್ತರ ಮನ್ಯಾಗ. ಇವ ಹಿಂಗಂದು ರೊಟ್ಟಿ ಮಾಡಬೇಡ, ಹಿಂಗಂದು ರೊಟ್ಟಿ ಮಾಡಬೇಡ. ಯಾಕಂದ್ರೆ ಒಳ್ಳೆಯ ಮನಸ್ಸಿನಿಂದ ಸದ್ಭಾವನೆಯಿಂದ ಪ್ರಸಾದ ತಯಾರು ಮಾಡ್ಬೇಕು ತಾಯಂದಿರ. ಒಳ್ಳೆಯ ಮನೋಭಾವನೆಯಿಂದ ಪ್ರಸಾದ ತಯಾರು ಮಾಡಬೇಕು. ಯಾಕಂದ್ರೆ ಮನೋಭಾವನೆ ಒಳ್ಳೆಯದಾಯ್ತಂದ್ರೆ ಶರೀರದ ಎಲ್ಲ ರಕ್ತದ ಕಣಕಣಗಳಲ್ಲಿ ಒಳ್ಳೆಯ ಭಾವನೆ ಸರ್ಕ್ಯುಲೇಷನ್ ಆಗಕತ್ತದ ಎಲ್ಲ ಕಡೆ. ಮನದ ಭಾವನೆ ರಕ್ತದ ಚಲಾವಣೆಯಲ್ಲಿ ಆ ಒಳ್ಳೆಯ ಭಾವನೆಗಳೆಲ್ಲ ಹರಿದಾಡಕತ್ತಾವ. ಎಲ್ಲ ಕಡೆ ಹರಿದಾಡ್ಕೋತ ಹಿಂಗ ಅಂಗೈಯೊಳಗೂ ಆ ಒಳ್ಳೆಯ ಭಾವನೆಗಳು ಬರ್ತಾವ. ನೀವು ರೊಟ್ಟಿ ಮಾಡಕತ್ತಿದ್ರಿ ಅಂದ್ರೆ ಆ ಭಾವನೆ, ಒಳ್ಳೆಯ ಭಾವನೆ, ಪವಿತ್ರ ಭಾವನೆ, ಸತ್ಯದ ಭಾವನೆ ನೀವು ಮಾಡುವ ಅನ್ನದೊಳಗೆ ಪ್ರವೇಶ ಆಗ್ತದೆ. ಅದನ್ನು ಯಾರು ತಿಂತಾರಲ್ಲ ಅವರ ಮನಸ್ಸು ಒಳ್ಳೆಯ ಭಾವನೆಯಿಂದ ಕೂಡ್ತದೆ, ಪರಿಶುದ್ಧ ಭಾವನೆಯಿಂದ ಕೂಡ್ತದೆ. ನೀವು ಮತ್ತೆ ಶಿಟ್ಟಿಲೆ ರೊಟ್ಟಿ ಬಡದು, ಶಿಟ್ಟಿಲೆ ಪಲ್ಯ ಮಾಡಿ, ಕೆಟ್ಟ ಭಾವನೆಗಳಿಂದ ಅಡಿಗೆ ಮಾಡಿ ಮಕ್ಕಳಿಗೆ, ಗಂಡಗ, ಮನೆಯವ್ರಿಗೆ ಹಾಕಿದ್ರೆ ಅವರ ಭಾವನೆಗಳು ಕೆಟ್ಟಾಗ್ತವೆ. ಅದಕ್ಕೆ ಜೈಸಾ ಆಹಾರ ವೈಸಾ ವ್ಯವಹಾರ, ಜೈಸಾ ಆಹಾರ ವೈಸಾ ವ್ಯವಹಾರ.
ಹಂಗೇನಪ್ಪ ಅಂತಂದ್ರೆ ಅಡುಗೆ ಮಾಡೋದ್ರೊಳಗೆ ವ್ಯವಸ್ಥೆ ಇರ್ತದೆ. ಮಲ್ಲಮ್ಮ ಕುಳ್ಳು ಹಚ್ಚುವಾಗ ಆಕಿ ಯಾವತ್ತೂ ಮಲ್ಲಯ್ಯ ಮಲ್ಲಯ್ಯ ಅಣ್ಣಕ್ಕಿ ಕುಳ್ಳು ಹಚ್ಚುವಾಗೂ ಮಲ್ಲಯ್ಯ ಅಂತಿದ್ಲು. ಆ ಕುಳ್ಳು ತೊಗೊಂಡು ಹೇಗೆ ಕಿವಿಗೆ ಹಚ್ಕೊಂಡು ಕೂಡಲೇ ಮಲ್ಲಯ್ಯ ಮಲ್ಲಯ್ಯ ಅಂತಿತ್ತವು, ಮಲ್ಲಯ್ಯ ಅಂತಿತ್ತು. ಅದನ್ನು ಆಕೆ ಕೊಡ್ತಿದ್ಲು. ಇನ್ನೊಂದಿಟ್ಟೆ ಕಿವಿಗೆ ಹಚ್ಕೊಂಡು ನೋಡು, ಅದನ್ನೇ ಕಿವಿಗೆ ಹಚ್ಕೊಳ್ಳೋದು ಅಂತ ಕೇಳ್ಕೂಲೆ ಸುಮ್ಮನೆ ಹಚ್ಕೊಂಡು ನೋಡಿ ಆಕಿ ಹ್ಞೂ ಅಂತ ತಿಳ್ಕೊಂಡು ಕಿವಿಗೆ ಹಚ್ಕೊಂಡು ಕೂಡಲೇ ಆ ಕುಳ್ಳು ಮಲ್ಲಯ್ಯ ಮಲ್ಲಯ್ಯ ಆಕೆ ಅಂದು ಇದು ಕುಳ್ಳು ಮಲ್ಲಯ್ಯ ಅಂತದಲ್ಲ, ನಾನು ತೆಗೆದಿಡಿ ಕಾಣಿಸಿ ಹಾಂದು ತೆಗೆದಿಡ್ತಿದ್ಲು. ಸಂತರ ಕಥೆಯೊಳಗೂ ಒಂದು ಹೇಳ್ತಾರೆ, ಇದನ್ನು ಇದ್ರೊಳಗೂ ಬರ್ದಾರ ನಮ್ಮ ಪಂಡಿತ ಪುಟ್ಟರಾಜ ಕವಿಗವಾಯಿಗಳವರು ಬರೆದಾರ. ಆ ಪಾಂಡುರಂಗನ ಒಬ್ಬ ಹೆಣ್ಣು ಮಗಳು ಭಕ್ತಳು ಆಕಿಯೂ ಕುಳ್ಳು ತುಡುಗು ಮಾಡಿದಾಗ ಆಕಿ ಕುಳ್ಳು ಕಿವಿಗೆ ಹಚ್ಕೊಂಡಾಗ ಆ ಕುಳ್ಳನ್ನು ಏನಂತಿದ್ವು ಅಂದ್ರೆ ವಿಠ್ಠಲ 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 ಕುಳ್ಳು, ಪಾಂಡುರಂಗ ವಿಠ್ಠಲ ವಿಠ್ಠಲ ಕುಳ್ಳು ಅಂತಿದ್ವು. ಹಂಗೆ ಮಲ್ಲಮ್ಮನ ಕುಳ್ಳ ಮಲ್ಲಯ್ಯ 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 ಅಂತಿದ್ವು. ಕಾರಣ ಏನಂತಂದ್ರೆ ಭಾವನೆಗಳ ಪ್ರವೇಶ ಆಗ್ತಾವಲ್ಲ ತಾಯಿ. ಆ ರೀತಿಯೊಳಗೆ ನೀವು ಅಡುಗೆ ಮಾಡುವಾಗ ಒಳ್ಳೆಯ ಮನೋಭಾವನೆಯಿಂದ ಅಡುಗೆ ಮಾಡಿದ್ರಿ ಅಂತಂದ್ರೆ ತಿಂದವರ ಮನಸ್ಸು ಏನಪ್ಪ ಅಂತಂದ್ರೆ ಗಟ್ಟಿ ಆಗ್ತದೆ ಅಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ತಿಳಿಸಿ ವಾಗುರುಪ ಸೇವೆಗೆ ವಿರಾಮ ಮಾಡೋದು. ಸಾಂಬ ಜಯ ನಮ ಪಾರ್ವತೇ ಪತೆ ಹರ ಹರ ಮಹಾದೇವ.